ನಮಸ್ಕಾರ. ಎಲ್ಲ ಬಂಧುಗಳಿಗೂ ಆತ್ಮವಂದನೆ. ಇವತ್ತಿನ ಅನಸ್ಥಾಶಿಯ ಎಪಿಸೋಡನ್ನು ನೋಡಲು ಕಾತರದಿಂದ ಎಲ್ಲರೂ ಕಾಯ್ತಾ ಇದ್ರಿ. ಮೋಸ್ಟ್ ವೆಲ್ಕಮ್. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗೆ, ಡಿವೈನ್ ಮಾಸ್ಟರ್ಸ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಎಂಥ ಅದ್ಭುತವಾದ ವಿಷಯಗಳು, ಎಷ್ಟು ವಿನೋದದಿಂದ ಆಸಕ್ತಿಯಿಂದ ಕೇಳುವಂತೆ ನಮ್ಮೆಲ್ಲರಲ್ಲಿರುವ ಆ ಮಗುವನ್ನು ಎಬ್ಬಿಸಿ ಕೂಡಿಸಿದ್ದಾರೆ. ಮಕ್ಕಳಲ್ಲಿ ಇಂಟ್ರೆಸ್ಟ್ ಬಂದ್ರೇ ಸಬ್ಜೆಕ್ಟ್ ಓದ್ಲಿಕ್ಕೆ ಕೂತ್ಕೊಳ್ತಾರೆ. ಹಾಗೆಯೇ ನಮ್ಮಲ್ಲಿ ಈ ಥರದ ಒಂದು ಆಸಕ್ತಿ ಹುಟ್ಟುವಂತೆ ಮಾಡಿದ್ದಕ್ಕೆ ಆ ಡಿವೈನ್ ಮಾಸ್ಟರ್ಸ್ಗೆಲ್ಲ ಥ್ಯಾಂಕ್ ಯು. ಯಾಕೆಂದರೆ ನಾಲೆಜನ್ನು ಥಿಯರಿ ಪಾರ್ಟಲ್ಲಿ ಕೊಟ್ಟಿದ್ರೆ ನಮ್ಗೆ ನಿಜವಾಗ್ಲೂ ನಾವೆಲ್ಲ ಗಮನಿಸ್ತಾ ಇದ್ದಿಲ್ಲ. ಇಷ್ಟು ವರ್ಷಗಳಿಂದ ನಾವು ಎಷ್ಟೋ ಗ್ರಂಥಗಳ ಬಗ್ಗೆ ತಿಳುವಳಿಕೆ ಇದ್ದರೂ ನೋಡಿ, ಬೈಬಲ್ ಓದಬಹುದಿತ್ತು, ಕುರಾನ್ ಓದಬಹುದಿತ್ತು, ಭಗವದ್ಗೀತೆ ಓದಬಹುದಾಗಿತ್ತು. ತಿಳ್ಕೊಳ್ಳಿಕ್ಕೆ ಎಷ್ಟೊಂದು ಗ್ರಂಥಗಳಿವೆ. ಗುರು ಗ್ರಂಥ ಸಾಹೇಬರನ್ನು ಓದಬಹುದಿತ್ತು. ಆದರೆ ಓದಿಲ್ಲ ನಾವೆಲ್ಲ. ಯಾಕೆ? ಇಷ್ಟು ವರ್ಷಗಳಿಂದ, ಸಾವಿರಾರು ವರ್ಷಗಳಾಯಿತು. ಎಲ್ಲೋ ಪಂಡಿತರು ಒಂದಿಷ್ಟು ಜನ ಇದ್ದಾರೆ, ಅವ್ರು ಮಾತ್ರ ಓದಿ ತಿಳ್ಕೊಳ್ತಾ ಇದ್ದಾರೆ. ನಾವುಗಳು ಮೇಲ್ನೋಟಕ್ಕೆ ಒಂದೆರಡು ಮಾತು ಆ ಸಂತರು ಹೇಳಿದ್ರಲ್ಲಿ 1 ಗಂಟೆಯ ಪ್ರವಚನ ಕೇಳಿದ ಮೇಲೆ ಅದರಲ್ಲೇ ಇರುವ ಒಂದು ಸಂಗತಿ ನಮಗೆ ತುಂಬ ಮನಸ್ಸಿಗೆ ಇಷ್ಟ ಆದದ್ದು, ಅದನ್ನು ಮಾತ್ರ ಮೆಲುಕು ಹಾಕಿ ಅದನ್ನು ಮತ್ತೆ ನಮ್ಮದೇ ಆದ ರೀತಿಯಲ್ಲಿ ಅದನ್ನು ಮತ್ತೆ ಬದಲಾವಣೆಗಳನ್ನು ಮಾಡಿಕೊಂಡು ಅಳವಡಿಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಅದೇ ಚಾಪ್ಟರ್ಸ್ನ, ಅದೇ ನಾಲೆಜನ್ನು ಬ್ಯೂಟಿಫುಲ್ಲಾಗಿ, ಸ್ವೀಟಾಗಿ, ಹ್ಯಾಪಿಯಾಗಿ, ಜಾಲಿಯಾಗಿ ಕತೆ ಮೂಲಕ ಅದನ್ನು ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಾವೆಲ್ಲ ಕೇಳ್ತಿರುವ, ಓದುತ್ತಿರುವ ಪುಸ್ತಕ ದ ರಿಂಗಿಂಗ್ ಸಡಾರ್ಸ್ ಆಫ್ ರಷ್ಯಾ. ಇದು ಅನ್ಯ ಭಾಷೆಗಳಲ್ಲಿದೆ. ಭಾರತದಲ್ಲಿ ಇವಾಗ ಇಂಗ್ಲೀಷ್ನಲ್ಲಿ ಮಾತ್ರ ಲಭ್ಯವಿದ್ದು, ಹೀಗಾಗಿ ಕನ್ನಡದ ಜನತೆಗೆ, ಪ್ರಜೆಗಳಿಗೆ, ಸಾಧಕರಿಗೆ ಈ ವಿಷಯ ತಲುಪಬೇಕು ಅಂತ ನನ್ನ ಸಣ್ಣ ಪ್ರಯತ್ನ. ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಸಿಗ್ತಾ ಇರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ಬನ್ನಿ ನೋಡೋಣ, ಈ ಕತೆ ಮುಂದುವರಿಯುತ್ತಾ ಇದೆ. ಏನು ನಡೀತು ಈಗ ಅಂತ. ನಾವೆಲ್ಲ ಈಗ ಓದ್ತಾ ಇರುವುದು 2ನೇ ಭಾಗ ಪುಸ್ತಕ, ಅಂದರೆ ಬುಕ್ 2. 1ನೇ ಪುಸ್ತಕ ಮುಗ್ದೋಯ್ತು. 2ನೇ ಪುಸ್ತಕದ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಸೊ 2nd ಬುಕ್ಕಲ್ಲಿ ನೆನ್ನೆ ಲಾಸ್ಟ್ ವೀಕಲ್ಲಿ ನಾವು ನೋಡಿದ್ದು ಹೇಗೆ ಅನಸ್ತಾಶಿಯಾ ಅವಳನ್ನು ಒಂದು ಹೀಲಿಂಗ್ ಮಷೀನ್ ಥರ ಆದಮೇಲೆ ನೋಡ್ತಾರೆ. ದುಡ್ಡು ಗಳಿಸ್ಲಿಕ್ಕೆ ತುಂಬ ಈಸಿ. ಸೊ ಅವಳು ಪ್ರಿಂಟಿಂಗ್ ಮಷಿನ್, ಮನಿ ಮೇಕಿಂಗ್ ಮಷಿನ್ ಅಂತೆಲ್ಲ ಅವಳಿಗೆ ಅಂದ್ಕೊಳ್ತಾನೆ. ಆದರೆ ಅನಸ್ತಾಶಿಯಾ ತಿಳಿಸ್ತಾಳೆ, ಅಷ್ಟು ಸುಲಭ ಅಲ್ಲ ಒಬ್ಬರನ್ನು ಹೀಲ್ ಮಾಡುವುದಾಗಲಿ, ಟ್ರೀಟ್ ಮಾಡುವುದಾಗಲಿ. ಹೀಲಿಂಗ್ ಆಗಬೇಕು ಅಂದರೆ ಯಾರ ನೋವನ್ನಲ್ಲಿದ್ದಾರೋ ಅವರಿಂದನೂ ಆಕ್ಸೆಪ್ಟೆನ್ಸ್ ಬರಬೇಕು. ಅವರು ಒಂದು ವೇಳೆ ಸ್ವೀಕಾರ ಭಾವನೆಯಿಂದ ಮಾಡಲಿಲ್ಲ ಅಂದರೆ ಯಾವ ಔಷಧಿ ಕೆಲಸ ಮಾಡಲ್ಲ. ಹೇಗೆ ಒಂದು ಗಾಯ ಆಯಿತು ಅಂದರೆ ಆ ಗಾಯ ನೋಡಿ ನಾವು ಅಂದ್ಕೊಳ್ತೀವಿ ಇದಕ್ಕೊಂದು ವಾರ ಆದರೂ ಬೇಕಪ್ಪ ಸರಿ ಹೋಗಲಿಕ್ಕೆ ಅಂತ. ಯಾಕೆ? ಯಾವುದೋ ಒಂದು ಉಪಾಯ ಮಾಡಿ ನೀವು ಏನೋ ಹಚ್ಕೊಂಡಿದ್ರೆ ಮಾರನೇ ದಿನವೇ ಅದು ಮಾಯ ಆಗಬಹುದಲ್ಲ. ಅಂತಹ ಒಂದು ಮಿರಾಕ್ಯುಲಸ್ ಥಾಟ್ ನಮ್ಮಲ್ಲಿಲ್ಲ. ಆ ಥರ ಮಿರಾಕ್ಯುಲಸ್ ಥಾಟ್ ಇಲ್ಲದ ಕಾರಣನೇ ನಾವು ರೋಗದಲ್ಲಿ ನರಳಲಿಕ್ಕೆ ನಾವೇ ಮನಸ್ಸಿನಿಂದ, ಆತ್ಮದಿಂದ ಸ್ವೀಕಾರ ಭಾವನೆ ಮಾಡಿ ಅದನ್ನು ಸ್ವೀಕರಿಸ್ತಾ ಇರ್ತೀವಿ. ಹೀಗಾಗಿ ರೋಗದಿಂದ ನಮಗೆ ವಿಮುಕ್ತಿ ಸಿಗಲ್ಲ. ಸೊ ಅನಸ್ತಾಶಿಯಾ ಹೇಳ್ತಾಳೆ, ರೋಗಕ್ಕೆ ಅಡ್ಡಿ ಆಗ್ತಾ ಇರುವುದು ನಮ್ಮದೇ ಆದ ವಿಚಾರಗಳು, ನಮ್ಮದೇ ಆದ ಅರಿಷಡ್ ವರ್ಗಗಳು, ಅಸೂಯೆ, ಕೋಪ, ದ್ವೇಷ, ಈ ಥರದ್ದೆಲ್ಲ ಭಾವನೆಗಳು. ಆಗ ವ್ಲಾದಿಮಿರ್ ಹೇಳ್ತಾರೆ, ನೀನು ಟ್ರೀಟ್ ಮಾಡ್ತೀಯಲ್ವ, ನಿನಗೇನು ಕೋಪನೇ ಬರಲ್ವಾ ಅಂತ. ಅವಳು ಹೇಳ್ದಾಳೆ, ನಂಗೆ ಬರಲ್ಲ, ಕೋಪನೇ ಬರಲ್ಲ. ಅದೇ ರೀತಿಯಾಗಿ ನಾವು ಎಲ್ಲರೂ ಇರಬಹುದು. ಆಗ ಮುಂದೆ ನಾವು ನೋಡಿದ್ವಿ ಲಾಸ್ಟ್ ಎಪಿಸೋಡಲ್ಲಿ ಸಹ, ನನ್ನ ತಾತ ಸಹ ನನಗೆ ಹೀಲ್ ಮಾಡಬೇಡ ಅಂತ ಹೇಳಿದ್ದಾರೆ. ಯಾಕೆಂದರೆ ನಾವು ಅಂದ್ಕೊಳ್ತೀವಿ ನೋವಿನಲ್ಲಿದ್ದವನಿಗೆ ನಾನು ಹೀಲ್ ಮಾಡ್ತಾ ಇದ್ದೀನಿ, ಅವನಿಗೆ ನಾನು ವಾಸಿ ಮಾಡ್ತಾ ಇದ್ದೀನಿ. ಆದರೆ ಒಂದೊಂದು ಸರ್ತಿ ಈ ವಾಸಿ ಮಾಡುವ ಭಾವನೆ ಸಹ ಅವರಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅದು ಹೆಂಗೆ? ನಾವು ಎಳ್ಕೊಂಡು ಹೋಗ್ತೀವಿ ನೋಡಿ, ಕೆಲವೊಬ್ಬರಿಗೆ ಔಷಧಿ ಬೇಡ ಅಂತಿರ್ತಾರೆ.
ಏನಾಗುತ್ತೋ ನನ್ಗೆ ಇರಲಿ, ನನ್ನನ್ನು ಬಿಟ್ಬಿಡಿ ಅಂದರೆ ಇಲ್ಲ ಇಲ್ಲ ಬಾ ಅಂತ ಗಂಡ ಆಗಲಿ ಮಕ್ಕಳಾಗಲಿ ಫ್ಯಾಮ್ಲಿ ಫ್ರೆಂಡ್ಸು ಎಳ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಆಗಿದೆ, ನೀನು ಇನ್ನೂ ಸುಮ್ಮನೆ ಇದೆಯಾ, ಬಾ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ. ಸೊ ಒತ್ತಾಯಪೂರ್ವಕವಾದ ಟ್ರೀಟ್ಮೆಂಟ್ ಆಗಲಿ, ಅನಾವಶ್ಯಕವಾದ ಹೀಲಿಂಗ್ ಆಗಲಿ ಮಾಡಬಾರ್ದು, ಅದರಿಂದ ಹಾನಿ ಆಗುತ್ತೆ ಅಂತ. ಅವಳಿಗೂ ಅವಾಗ ಕುತೂಹಲ, ಅದು ಹೇಗೆ ತಾತ ಅಂತ ಅವಳು ಕೇಳ್ತಾಳೆ. ಅದನ್ನು ವ್ಲಾದಿಮಿರ್ಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾಳೆ ಅನಸ್ತಾಶಿಯ. ಏನಂದರೆ, ತನ್ನ ಒಂದು ಶಕ್ತಿಯಿಂದ ಒಂದು ಮುದುಕಿಯನ್ನು ಇವಳು ಗಮನಿಸ್ತಾ ಇರ್ತಾಳೆ. ಒಂದು ಮಹಿಳೆ, ದೂರದ ಊರಿನಲ್ಲಿರುವ ಮಹಿಳೆಗೆ ಏನಂದರೆ, ಒಂಟಿ ಮಹಿಳೆ, ಒಬ್ಬನೇ ಮಗ, ಅದು ತುಂಬ ವರ್ಷದ ಮೇಲೆ ಮಗು ಹುಟ್ಟಿದೆ ಅವರಿಗೆ. ತುಂಬ ಆಸೆಯಿಂದ ಮತ್ತು ಕಾತರದಿಂದ ಕಾದು 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 ಒಂದು ಮಗು ಹುಟ್ಟುತ್ತೆ. ಮಗು ದೊಡ್ಡದು ಆಗುವಷ್ಟರಲ್ಲೇ ಗಂಡನ ನಿಧನ ಆಗುತ್ತೆ. ಸೊ ಒಂಟಿಯಾಗಿ ಆ ಮಗುವನ್ನು ಹೇಗಾದರೂ ಮಾಡಿ ಚೆನ್ನಾಗಿ ಸಾಕಬೇಕು, ಇವನಿಗೇನು ಇಷ್ಟನೋ ಅದನ್ನು ಅವನಿಗೆ ಚೆನ್ನಾಗಿ ಕೊಡಬೇಕು, ಅವನಿಷ್ಟದಂತೆ ಅವನಿಗೆ ಬೆಳಿಲಿಕ್ಕೆ ಬಿಡಬೇಕು ಅನ್ನುವ ಒಂದು ಹಂಬಲದಿಂದ ಆ ತಾಯಿ ತಾನೇ ಕಷ್ಟಪಡ್ತಾಳೆ. ಹೊಲದಲ್ಲಿ ತಾನೇ ಒಬ್ಬಳೇ ರಾತ್ರಿ ಎಲ್ಲ ಕೆಲಸ ಮಾಡೋದು. ಅಲ್ಲಿ ಏನು ಬೆಳೆ ಬಂದಿರುತ್ತೋ ಅದನ್ನೆಲ್ಲ ನನ್ನ ಮಗನಿಗೆ ಚೆನ್ನಾಗಿರುತ್ತೆ, ನನ್ನ ಮಗನಿಗೆ ಇದನ್ನು ಹೀಗೆ ಮಾಡಿ ತಿನ್ನಿಸ್ಬೇಕು ಅಂತ ಬರೀ ಮಗನಿಗೋಸ್ಕರ ಕೂಡಿಸಿ ಇಡುವುದು. ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಅಂತ ದೂರದ ಪ್ರದೇಶಕ್ಕೆ ಕಳಿಸಿ, ಅಂದರೆ ಸಿಟಿಗೆ ಕಳಿಸಿ ಅಲ್ಲಿ ಅವನಿಗೆ ಎಜುಕೇಷನ್ ಕೊಡಿಸ್ಲಿಕ್ಕೆ ಅನುಕೂಲ ಮಾಡ್ತಾಳೆ. ತಾನು ಮಾತ್ರ ಅದಕ್ಕೆ ಬೇಕಾಗಿರುವ ದುಡಿಮೆ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಬಂದಿರುವ ಒಂದೊಂದು ಹಣ್ಣು ಕಾಯಿಗಳನ್ನ ನಾನು ತಿಂದರೆ ಮತ್ತೆ ಅದು ಸೇಲ್ ಮಾಡಿದರೆ ದುಡ್ಡು ಬರುತ್ತಲ್ಲ, ನಾನು ತಿಂದ್ಬಿಟ್ರೆ ಅಂತ ತಾನು ತಿನ್ನದೆ ಆ ಮಗನಿಗೋಸ್ಕರ ಆ ಹಣ್ಣುಗಳನ್ನೆಲ್ಲ ತೆಗೆದಿಡೋದು, ಇಲ್ಲ ಅದನ್ನು ಸೇಲ್ ಮಾಡೋದು, ಮಾರ್ಕೆಟಿಗೆ ಸೇಲ್ ಮಾಡೋದು. ಬಂದಿರೋ ದುಡ್ಡಲ್ಲಿ ಚೀಪಾಗಿ ಸಿಗುವ ಹಣ್ಣು ಹಂಪಲು ಬೇರೆ ಏನಿರುತ್ತೋ ಅದನ್ನು ತಿನ್ನೋದು. ಆ ಥರ ಮಾಡಿಕೊಂಡು ಜೀವನ ಸಾಕ್ತಾ ಇದ್ಲು. ಆದರೆ ಮನಸ್ಸಿನಲ್ಲಿ ಖುಷಿ ಏನು ಅಂದರೆ, ನನ್ನ ಮಗನಿಗೋಸ್ಕರ ನಾನು ಜೋಡಿಸ್ತಾ ಇದ್ದೀನಿ, ಇದು ನನ್ನ ಮಗನಿಗೋಸ್ಕರ, ಇದು ತಿಂದರೆ ಅವ್ನಿಗೆ ಎಷ್ಟು ಆರೋಗ್ಯ ಬರುತ್ತೆ, ಇದು ತಿಂದರೆ ಅವ್ನಿಗೆ ಎಷ್ಟು ಇಷ್ಟ, ಅವ್ನು ಬಂದಾಗ ಇದನ್ನು ತುಂಬ ಇಷ್ಟಪಡ್ತಾನೆ ಅಂತ ಅವನಿಗಾಗಿ ಅದರಿಂದ ಆ ಹಣ್ಣು ಕಾಯಿ ಏನು ಬೆಳೆಸ್ತಾ ಇದ್ದಾಳೋ ಅದರಿಂದ ಜಾಮ್ ಮಾಡೋದು, ಪಿಕಲ್ಸ್ ಮಾಡೋದು, ವಿಧ ವಿಧವಾದ ತಿಂಡಿಗಳನ್ನ ಮಾಡಿ ಅವನಿಗೆ ಸ್ವಲ್ಪ ಮಿಕ್ಕಿದ್ನೆಲ್ಲ ಸೇಲ್ ಮಾಡೋದು, ಆ ಥರ ಮಾಡೋಳು. ಅವಳು ಮಾತ್ರ ಯಾವ ಆಹಾರ ತಿಂತಾ ಇದ್ಲು ಅಂದರೆ, ತನ್ನ ಭೂಮಿಯಲ್ಲಿ ಬೆಳೆದಿರುವ ಆಹಾರ ತಿನ್ನದೆ ಹೊರಗಡೆ ಅದನ್ನು ಸೇಲ್ ಮಾಡಿ ಬಂದ ದುಡ್ಡಿನಿಂದ ಚೀಪಾಗಿ ದುಡ್ಡಿನ ಉಳಿತಾಯ ಮಾಡಲಿಕ್ಕೆ. ಇದನ್ನ ಹೇಳ್ತಾ ಇದ್ರೆ ಎಲ್ರಿಗೂ ಗಮನಕ್ಕೆ ಬರುತ್ತಲ್ಲ, ನಮ್ಮ ಜೀವನವನ್ನು ನೋಡಿಕೊಂಡ್ರೆ. ನಾವು ಹಾಗೆ ಮಾಡಿದ್ದೀವಿ. ನಾವು ಮಾಡಿಲ್ಲ ಅಂದರೆ ನಮ್ಮ ತಂದೆ ತಾಯಿನ ನೋಡಿಕೊಂಡ್ರೆ, ಒಂದು ವೇಳೆ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೆ ಆದರೆ ಎಲ್ಲರ ಕತೆ ಇದೆ. ಉಳಿತಾಯ ಮಾಡಿ ಮಕ್ಕಳಿಗೋಸ್ಕರ ತಮ್ಮ ಮೇಲೆ ಖರ್ಚು ಮಾಡಲ್ಲ, ಕಷ್ಟಪಟ್ಟು ದುಡಿತಾರೆ. ಬಂದಿರೋ ಸ್ಯಾಲ್ರಿ, PF ದುಡ್ಡು, ಬೋನಸ್ಸು ಏನಿದ್ರು ದೀಪಾವಳಿಗೆ ಮಕ್ಕಳಿಗೆ ಬರುತ್ತೆ, ಅವ್ರಿಗೆ ಬೇಕಾಗಿರೋ ಸೈಕಲ್ ಕೊಡಿಸ್ಲಿಕ್ಕೆ ಬೇಕಾಗುತ್ತೆ, ಅವ್ರ ಮುಂದಿನ ಫ್ಯೂಚರ್ ಎಜುಕೇಷನ್ಗೆ ಇಲ್ಲ ಅವ್ರ ಮದುವೆಗೆ ಅಂತ ಕೂಡಿಸಿ ಇಡೋದು. ಅದೇ ಥರ ಈ ತಾಯಿ ಮಾಡ್ತಾ ಇರ್ತಾಳೆ. ಈಗ ಅವಳಿಗೆ ವಯಸ್ಸಾಗ್ತಾ ಬಂತು. ವಯಸ್ಸಾಗ್ತಾ ಏನಾಗುತ್ತೆ ಅಂದರೆ, ಶರೀರದ ಎನರ್ಜಿನೂ ಕಡಿಮೆ ಆಗುತ್ತೆ. ಹಾಗಾದರೆ ಅನಸ್ತಾಶಿಯನು ಏನಾಯಿತು, ಮಧ್ಯದಲ್ಲಿ ಡೈಲಿ ಗಮನಿಸ್ತಾ ಇರ್ತಾಳೆ ಅವಳನ್ನ. ಸ್ವಲ್ಪ ದಿನ ಗ್ಯಾಪ್ ಆಗುತ್ತೆ, ಬೇರೆ ಕೆಲಸದಲ್ಲಿ ಬ್ಯುಸಿ ಆಯಿತು ಅಂತ ಇಟ್ಕೊಳ್ಳೋಣ. ಬಿಕಾಸ್ ಇದು ಅವಳು ಸುಮ್ಮನೆ ಮನಸ್ಸಿನಿಂದ ಕನೆಕ್ಟ್ ಆಗ್ತಿರುವ ಒಂದು ಎಕ್ಸ್ಪೆರಿಮೆಂಟ್ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ದಿನದ ಮೇಲೆ ಮತ್ತೆ ಅಂದ್ಕೊಳ್ತಾಳೆ, ನೋಡೋಣ ಆ ಮುದುಕಿ ಏನು ಮಾಡ್ತಾ ಇದ್ದು. ಬಿಕಾಸ್ ಅವಳದು ರೂಟೀನ್ ಲೈಫು, ಅಲ್ಲಿ ಬೆಳೆ ಬೆಳೆಸೋದು, ಮಾರೋದು, ತಿನ್ನೋದು, ಮಗನಿಗೆ ಕೊಡೋದು, ಹಾಗೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಗಿ ನೋಡೋಣ ಹೇಗಿದ್ದಾಳೆ ಅಜ್ಜಿ ಅಂತ ಮತ್ತೆ ಅವಳ ಮನಸ್ಸಲ್ಲಿಗೆ ಹೋಗುತ್ತೆ. ನೋಡ್ತಾಳೆ ಅಜ್ಜಿ ಕಂಪ್ಲೀಟ್ಲಿ ಬೆಡ್ ರಿಡನ್, ಹುಷಾರಿಲ್ಲ, ಬಗ್ಗಿ ಹೋಗಿದ್ದಾಳೆ, ನಡೆಯೋಕ್ಕೂ ಆಗ್ತಾ ಇಲ್ಲ ಅಂತ. ಅಯ್ಯೋ ಇಷ್ಟೇ ಕಡಿಮೆ ಸಮಯದಲ್ಲಿ ಇದೆಷ್ಟು ಹಿಂಗೆ ಆಗ್ಬಿಟ್ಲು ಇವಳು ಅಂತ ಯೋಚನೆ ಬರುತ್ತೆ. ಆವಾಗ ಮತ್ತೆ ಗಮನಿಸ್ತಾಳೆ, ಏನು ಮಾಡ್ತಾ ಇದ್ದಾಳೆ, ಹಿಂಗಾದರೆ ಇವಳು ನೋಡ್ಕೊಳ್ಳೋರು ಯಾರು, ಮಗ ಬೇರೆ ಅಲ್ಲಿ ಹೋಗಿದ್ದಾನಲ್ಲ ಅಂತ. ಮಗನಿಗೆ ಚಿತ್ರ ಬಿಡಿಸುವ ಅಭ್ಯಾಸ. ಅದಕ್ಕೆ ತಾಯಿಗೆ ಆಸೆ ಏನು ಅಂದರೆ, ನನ್ನ ಮಗ ದೊಡ್ಡ ಚಿತ್ರಕಾರ ಆಗಬೇಕು, ವರ್ಲ್ಡ್ ಫೇಮಸ್ ಆಗಬೇಕು, ಅದರೆಲ್ಲ ಅವನಿಗೆ ದುಡ್ಡು ಬರಬೇಕು ಅಂತ. ನನಗೆ ಹುಷಾರಿಲ್ಲ, ನನ್ನನ್ನು ನೋಡ್ಕೋ ಅಂತ ಹೇಳೋದಾಗಲಿ, ನನಗೆ ದುಡ್ಡು ಕಳಿಸು ಅಂತ ಹೇಳೋದಾಗಲಿ ಮಾಡಲ್ಲ ಅವಳು. ಅಂತಹದ್ರಲ್ಲಿ ಸಹ ಮಗನಿಗೆ ಈಗಲೂ ಪಾಪ ಅವನು ಸ್ಟ್ರಗಲ್ ಮಾಡ್ತಾ ಇದ್ದಾನೆ, ಸ್ಟ್ರಗ್ಲಿಂಗ್ ಪೀರಿಯಡ್ ಒಂದು ಅಂತ. ಇನ್ನೂ ತಾನು ಶಾರೀರಿಕವಾಗಿ ಎಷ್ಟು ಸಾಧ್ಯನೋ ಇವಾಗಲೂ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾಳೆ. ಬಗ್ಲಿಕ್ಕಾಗ್ತಾ ಇಲ್ಲ, ಸೊಂಟದಲ್ಲಿ ಸಿಕ್ಕಾಪಟ್ಟೆ ನೋವು, ಮಂಡಿಯಲ್ಲಿ ನೋವು. ಅದಕ್ಕೆ ಅವಳು ತನ್ನ ಮನೆಯಲ್ಲಿರುವ ಒಂದು ಚೇರನ್ನು ತೊಗೊಂಡು ಹೋಗಿ ಅದ್ರ ಕಾಲೆಲ್ಲ ಕತ್ತರಿಸಿ, ಅದು ಒಂಥರ ಕೂತ್ಕೊಳ್ಳೋಕ್ಕೆ, ಕೆಳಗಡೆ ಕೂತ್ಕೊಳ್ಳೋ ಹಾಗೆ ಸ್ಟೂಲ್ ಮಾಡಿಕೊಂಡು ಅದರಲ್ಲಿ ಕೂತ್ಕೊಂಡು ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇದನ್ನು ನೋಡಿ ಅವಳಿಗೆ ಅನಸ್ತಾಶಿಯ ನೋಡ್ತಾ ಇರ್ತಾಳೆ, ಓ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಇವಳು. ಯಾವುದಕ್ಕೆ ಅಂತಂದರೆ ದುಡ್ಡು ಗಳಿಸಿ ಮಗನಿಗೆ ಕಳಿಸ್ಬೇಕು, ಇದೊಂದೇ ಯೋಚನೆ.
ಆದರೆ ಅವಳು ಇದು ಯಾವುದನ್ನು ಬೆಳೆಸ್ತಾ ಇದ್ದಾಳೋ ಆ ಆಹಾರ ತಿಂತಾ ಇಲ್ಲ. ನಾವು ಮೊದಲೇ ನೋಡಿದ್ವಿ, ಮೊದಲಿನ ಕೆಲವು ಚಾಪ್ಟರ್ಸ್ನಲ್ಲಿ ಅನಸ್ತಾಶಿಯಾ ಹೇಳಿದ್ದು, ನಮ್ಮ ಶರೀರಕ್ಕೆ ಯಾವ ಕೊರತೆಗಳು ಬರುತ್ತೋ, ಮಿನರಲ್ ಡೆಫಿಷಿಯನ್ಸಿ ರೋಗಗಳು, ಅದಕ್ಕೆ ಔಷಧಿ ನಮ್ಮ ಭೂಮಿಯಲ್ಲೇ ಇರುತ್ತೆ. ಅನಸ್ತಾಶಿಯಾ ಗಮನಿಸ್ತಾ ಇದ್ದಾಳೆ, ಇವಳು ತಾನು ಬೆಳೆದಿರೋದು ತಿಂತಾ ಇಲ್ಲ, ಅದಕ್ಕೆ ಇವಳಿಗೆ ಈ ಥರದ್ದು ತೊಂದರೆಗಳು ಬರ್ತಾ ಇದೆ. ಅಲ್ಲಿ ಅವಳಿಗೆ ಇದು ಕೇಸ್ ಸ್ಟಡಿ, ಯಾಕೆ ಬರ್ತಾ ಇಲ್ಲ, ಯಾಕೆ ರೋಗ ಸರಿ ಹೋಗ್ತಾ ಇಲ್ಲ, ಕಾರಣ ಏನು ಅಂದರೆ, ಇಲ್ಲಿ ಬೆಳೆದಿರೋದನ್ನೇ ಅವಳು ತಿಂತಾ ಇಲ್ಲ, ಬೆಳೆದಿರೋದನ್ನೆಲ್ಲ ಅವಳು ಮಾರೋ ಉದ್ದೇಶದಿಂದ ಮತ್ತು ಮಗನಿಗೆ ಕೊಡೋ ಉದ್ದೇಶದಿಂದ ತೆಗೆದಿಡ್ತಾ ಇದ್ದಾಳೆ. ಸೊ ಅನಸ್ತಾಶಿಯಾ ಗಮನಿಸ್ತಾಳೆ, ಅವಳಿಗೆ ಅಯ್ಯೋ ಪಾಪ ಅನಿಸುತ್ತೆ. ಆಗ ಅವಳು ಏನು ಮಾಡ್ತಾಳೆ ಅಂದರೆ, ಅವಳಿಗೆ ಸಹಾಯ ಮಾಡಬೇಕು ಅಂತ ಒಂದು ದಿನ ಆ ಅಜ್ಜಿ ಮಲಗಿದಾಗ ತನ್ನ ಎನರ್ಜಿಯನ್ನು, ತನ್ನ ಒಂದು ರೇಯನ್ನು, ತನ್ನ ಲೈಟನ್ನು ಆ ಅಜ್ಜಿಗೆ ಕಳಿಸ್ತಾಳೆ ಮಲಗಿದಾಗ. ಯಾಕೆಂದರೆ ಅವರಿಗೆ ಮೈ ತುಂಬ ನೋವು, ಬಗ್ಗಕ್ಕಾಗ್ತಾ ಇಲ್ಲ, ಬಿಸಿಲಲ್ಲಿ ಕೆಲಸ ಮಾಡಿ ನೋಡ್ಕೊಳ್ಳೋರು ಯಾರಿಲ್ಲ, ಮನೆ ಕೆಲಸನೂ ಮಾಡ್ಕೊಳ್ಬೇಕು. ಇವಳು ಕಳಿಸಿರುವ ಆ ಎನರ್ಜಿಗೆ, ಲವ್ ಎನರ್ಜಿಗೆ ಆ ಅಜ್ಜಿಯ ಮೈ ಕೈ ನೋವೆಲ್ಲ ಮಾಯ ಆಗಿಬಿಡುತ್ತೆ. ಅಂದರೆ ಕಂಪ್ಲೀಟ್ಲಿ ಬಾಡಿಗೆ ಅವಳಿಗೆ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ನೋಡ್ತಾಳೆ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅಜ್ಜಿ ಅಂತ ಖುಷಿ ಆಗುತ್ತೆ. ಆಗ ಅವ್ರ ತಾತ ಹೇಳ್ತಾರೆ, ಅನಸ್ತಾಶಿಯಾ ನೀನು ಮಾಡಿದ ತಪ್ಪು ಇದು. ಅವಳಂತಾಳೆ, ಎಷ್ಟು ನೋವಲ್ಲಿದ್ದರು ಅವರು, ನಂಗೆ ನೋಡ್ಲಿಕ್ಕಾಗಲಿಲ್ಲ ಅವಳು ಸಂಕಟ, ಬಗ್ಗಕ್ಕಾಗ್ತಾ ಇಲ್ಲ, ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಅಂಥದ್ರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ನನ್ನಿಂದ ಆದ ಒಂದು ಸ್ವಲ್ಪ ಸಹಾಯದಿಂದ ಅವಳಿಗೆ ಎಷ್ಟು ರಿಲ್ಯಾಕ್ಸ್ ಆಯಿತು ನೋಡು ಅಂತ. ಆವಾಗ ಅವ್ರ ತಾತ ಹೇಳ್ತಾರೆ, ಬಿಕಾಸ್ ಅವರು ಯಾವುದನ್ನು ಡೈರೆಕ್ಟ್ಲಿ ಹೇಳಲ್ಲ, ಅವಳಿಗೆ ಸಮಯ ಕೊಡ್ತಾರೆ, ನಿನಗೆ ಗೊತ್ತಾಗುತ್ತೆ ನೋಡ್ತಾ ಇರು ಅಂತ. ಸ್ವಲ್ಪ ದಿನಗಳು ಹೋದ್ಮೇಲೆ ನೋಡ್ತಾಳೆ, ಅವ್ರ ಮಗ ಅವರನ್ನು ಭೇಟಿಯಾಗ್ಲಿಕ್ಕೆ ಬಂದು ಏನು ಹೇಳ್ತಾ ಇದ್ದಾನೆ ಅಂದರೆ, ಅವಳಿಗೆ ನಾನು ಈಗ ಸಕ್ಸಸ್ಫುಲ್ ಪೇಂಟರ್ ಆಗಿದ್ದೇನೆ, ಸಿಕ್ಕಾಪಟ್ಟೆ ದುಡ್ಡು ದುಡಿತಾ ಇದ್ದೇನೆ, ನನಗೊಂದು ಹುಡುಗಿ ಇಷ್ಟ ಆಗಿ ನಾನು ಮದುವೆನೂ ಮಾಡಿಕೊಂಡೆ, ಅವಳು ತುಂಬ ರಿಚ್ ಆಗಿದ್ದಾಳೆ. ಸೊ ನನಗೆ ಇನ್ಮೇಲೆ ನಿನ್ನಿಂದ ಯಾವ ದುಡ್ಡಿನ ಅವಶ್ಯಕತೆ ಇಲ್ಲಮ್ಮ, ನೀನು ಈ ರೀತಿ ನನಗೆ ದುಡ್ಡು ಕಳಿಸೋ ಅವಶ್ಯಕತೆ ಇಲ್ಲ. ಹಾಗೆಯೇ ನೀನು ಇದೆಲ್ಲ ತರಕಾರಿಗಳಿಂದ ಯಾವುದು ಉಪ್ಪಿನಕಾಯಿ ಜಾಮ್ ಎಲ್ಲ ಮಾಡ್ತೀಯಲ್ವ, ಇದೆಲ್ಲ ಸ್ಟುಪಿಡು, ಇವಾಗೆಲ್ಲ ಹೊಸ ಹೊಸದು ಎಷ್ಟೊಂದು ಬಂದಿದೆ, ನನಗೆ ಈ ಥರದ್ದೆಲ್ಲ ಸ್ಟುಪಿಡ್ ಫುಡ್ ಐಟಮ್ಸ್ ಕಳ್ಸೋಕ್ಕೆ ಹೋಗಬೇಡ, ನಾನು ಇದನ್ನೆಲ್ಲ ಈಗ ತಿನ್ನಲ್ಲ, ನನಗೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಥಿಂಗ್ಸ್ ತಿಂತಾ ಇದ್ದೇನೆ. ಹಾಗೆಯೇ ನನಗೆ ನೀನು ದುಡ್ಡು ಕಳಿಸೋದು ಬೇಕಾಗಿಲ್ಲ, ನಿನ್ನ ಉಪ್ಪಿನಕಾಯಿನೂ ಬೇಕಿಲ್ಲ, ನಿನ್ನ ಹಪ್ಪಳನೂ ಬೇಕಿಲ್ಲ, ನಿನ್ನ ಸಂಡಿಗೆನೂ ಬೇಕಿಲ್ಲ. ಹಾಗೆಯೇ ನನಗೆ ಬಂದು ನಿನ್ನನ್ನು ಮಾತಾಡಿಸ್ಲಿಕ್ಕೆ ಸಮಯನೂ ಇರಲ್ಲ, ನಾನು ತುಂಬ ಬ್ಯುಸಿಯಾಗಿಬಿಟ್ಟಿದ್ದೇನೆ, ನನ್ನದೇ ಒಂದು ಪರಿವಾರ ಆಗಿದೆ, ಸಮಯ ಸಿಕ್ಕಾಗ ನಿನ್ನ ಹತ್ರ ಬರ್ತೇನೆ, ಆದರೆ ಹಿಂಗೆ ಬರ್ತೇನೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇಲ್ಲ. ಸೊ ಆಸೆನೂ ಇಟ್ಕೊಳ್ಬೇಡ, ನಾನು ಬಂದು ನಿನ್ನ ಮಾತಾಡಿಸ್ಬೇಕು ಮಾಡಬೇಕು ಅಂತ ಆ ಥರದ ಕಂಡೀಷನ್ಸು ಆಸೆಗಳನ್ನ ಇಟ್ಕೊಳ್ಬೇಡ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ. ಈಗ ಆ ಮುದುಕಿಗೆ ಜೀವನದ ಉದ್ದೇಶವೇನು ಅನ್ನೋದೇ ಅರ್ಥ ಆಗಲ್ಲ. ಇಷ್ಟು ದಿನ ಅವಳ ಜೀವನ ಉದ್ದೇಶ ಏನಾಗಿತ್ತು, ಚೆನ್ನಾಗಿ ಬೆಳೆ ಬೆಳೆಸಬೇಕು, ಬಂದಿರೋ ಬೆಳೆಯನ್ನು ಮಾರಿದರೆ ಎಷ್ಟೊಂದು ದುಡ್ಡು ಬರುತ್ತೆ, ಆ ದುಡ್ಡೆಲ್ಲ ಮಗನಿಗೆ ಕಳಿಸ್ಬೇಕು, ಒಳ್ಳೆ ರುಚಿಯಾದ ಹಣ್ಣುಗಳು ಬಂದರೆ ಅದರಿಂದ ಅದನ್ನು ಮಾಡಿ ಇದನ್ನು ಮಾಡಿ ಮಗನಿಗೆ ಕೊಡಬೇಕು, ಹಾಗೆಯೇ ವರ್ಷಕ್ಕೊಂದು ಸರ್ತಿ ಬಂದು ಮಾತಾಡಿಸ್ತಾನಲ್ಲ ಅದಕ್ಕಾಗಿ ಕಾಯ್ಕೊಂಡಿರಬೇಕು. ಇದು ಅವಳ ಜೀವನದ ಉದ್ದೇಶವಾಗಿತ್ತು. ಈಗ ಸಡನ್ನಾಗಿ ಯಾವುದೂ ಇಲ್ಲ, ಮಗ ಇಲ್ಲ, ಈಗ ಹಣ್ಣು ತರಕಾರಿ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ದುಡ್ಡು ಬೇಕಾಗಿಲ್ಲ ಅಂದಮೇಲೆ ಅದನ್ನು ಬೆಳೆಸ್ಬೇಕು ಅನ್ನೋ ಒಂದು ಆಸೆ ಪಡೋ ಹಾಗಿಲ್ಲ, ಅಂದರೆ ಜೀವನಕ್ಕೆ ಉದ್ದೇಶವಿಲ್ಲದಂತಾಯಿತು. ಹಪ್ಪಳ ಸಂಡಿಗೆ ಮಾಡೋ ಹಾಗಿಲ್ಲ, ಮಗ ಬರ್ತಾನೆ ಅಂತ ಕಾಯೋ ಹಾಗಿಲ್ಲ, ಆದರೆ ಸಾಯೋ ಹಾಗೂ ಇಲ್ಲ. ಯಾಕೆಂದರೆ ಅನಸ್ತಾಶಿಯಾ ಬಾಡಿ ಹೀಲ್ ಮಾಡಿಬಿಟ್ಟಿದ್ದಾಳೆ, ಶರೀರಕ್ಕೆ ಶಕ್ತಿ ಬಂದ್ಬಿಟ್ಟಿದೆ. ಈಗ ಈ ಶರೀರ ತಗೊಂಡು ಗುಡಿಸಲು ಹೊರಗಡೆ ಕೂತ್ಕೊಂಡು ಮಗನ್ನ ನೆನೆಸ್ಕೊಳ್ತಾ, ಮನಸ್ಸಿನಲ್ಲಿ ದುಃಖ ಪಡ್ತಾ, ಅಳ್ತಾ, ಆ ದುಃಖದಲ್ಲಿ ತಿನ್ನೋಕ್ಕೂ ಮನಸ್ಸಾಗದೆ, ಸರಿಯಾಗಿ ಈ ಶರೀರಕ್ಕೆ ಆಹಾರನೂ ಕೊಡದೆ ನೊಂದುಕೊಳ್ತಾ ನರಕವನ್ನು ಅನುಭವಿಸ್ತಾಳೆ. ಹಾಗೆಯೇ 1-2 ವಾರದಲ್ಲಿ ಮೇಲೆ ಅವಳು ಪ್ರಾಣತ್ಯಾಗನೂ ಮಾಡ್ತಾಳೆ. ಸೊ 2 ವಾರಗಳ ಕಾಲ ಅವಳಿಗೆ ಮರಣಾಂತಕ ವೇದನೆ. ಆಗ ಅವ್ರ ತಾತ ಹೇಳ್ತಾರೆ, ನೋಡು ನೀನು ಅವತ್ತು ರಾತ್ರಿ ಅವಳಿಗೆ ಹೀಲ್ ಮಾಡದೇ ಇದ್ದಿದ್ರೆ ಮಾರನೇ ದಿನವೇ ಸತ್ತು ಹೋಗ್ತಿದ್ಲೇನೋ ಅವಳು, ಅಷ್ಟು ನೋವಿತ್ತು ಅವಳಿಗೆ. ಆವಾಗ ಸತ್ತು ಹೋಗ್ಬಿಟ್ಟಿದ್ರೆ ಅವಳ ಮನಸ್ಸಿನಲ್ಲಿ ಬರೀ ಖುಷಿ ಇತ್ತು, ಮಗನಿಗೆ ಕೊಡಬೇಕು, ಮಗನಿಗಾಗಿ ಗಳಿಸ್ಬೇಕು, ಮಗ ಬರ್ತಾನೆ ಅವನನ್ನು ಮಾತಾಡಿಸ್ಬೇಕು, ಅವನ ಸಲುವಾಗಿ ಪ್ರೇ ಮಾಡಬೇಕು, ಅವನು ತುಂಬ ಫೇಮಸ್ ಆಗಬೇಕು, ಒಳ್ಳೆ ಪೇಂಟರ್ ಆಗಬೇಕು ಅಂತ ಆ ಒಂದು ಸುಂದರವಾದ ಅನುಭವದಲ್ಲೇ ಅವಳು ಹೋಗ್ಬಿಡ್ತಾ ಇದ್ಲು.
ಆದರೆ ಈಗ ಅವಳು ಸೋಲ್ ಲೆವೆಲ್ ಪೇನ್ ಆಯಿತು ಹೀಲಿಂಗ್ ಮಾಡಿದ್ರಿಂದ. ನಾವು ಹೀಲಿಂಗ್ ಓನ್ಲಿ ಅಪ್ಪರ್ ಬಾಡಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಅಂದರೆ ಶರೀರಕ್ಕೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಸೋಲ್ ಹೀಲಿಂಗ್ ಮಾಡಲಿಕ್ಕಾಗಲ್ಲ. ಈಗ ನೀನು ಮಾಡಿರುವ ಹೀಲಿಂಗು ಅವಳಿಗೆ ನರಕವಾಯಿತು. ಹೀಗಾಗಿ ಬೇಗನೆ ಯಾರಿಗೂ ಹೀಲಿಂಗ್ ಮಾಡಬಾರ್ದು. ಯಾರು ಅದಕ್ಕೆ ಪಾತ್ರರಾಗಿರ್ತಾರೋ ಅವ್ರಿಗೆ ಮಾತ್ರ ಮಾಡಬೇಕು. ಯಾರಿಗೆ ನಾವು ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದು ಹೀಲರ್ಸ್ಗೆ ತುಂಬ ಇಂಪಾರ್ಟೆಂಟ್. ಪೇಷಂಟ್ ಬಂದಿದ್ದಾನೆ ಅಂತ ಅವನಿಗೆ ಔಷಧಿ ಕೊಟ್ಬಿಡ್ತಾನೆ, ಅದು ಡಾಕ್ಟರ್. ದುಡ್ಡಿನ ಆಸೆಗೆ ಅವನು ಮಾಡ್ತಾನೆ. ಅವನ ಲೆಕ್ಕಕ್ಕೆ ಅವನು ಸುಮ್ಮನೆ ಒಂದು ಪೇಷಂಟ್, ಅವನು ಮನುಷ್ಯ ಅಲ್ಲ. ಬಟ್ ಹೀಲರ್ಸ್ಗೆ ಪ್ರತಿಯೊಂದು ಪ್ರಾಣಿನೇ ಬಂದಿರಲಿ, ಅದು ಗಿಡ ಮರಕ್ಕೇನೆ ಹೀಲ್ ಮಾಡಲಿ, ಮನುಷ್ಯರಿಗೆ ಹೀಲ್ ಮಾಡಲಿ, ನಮಗೆ ಅದು ಒಂದು ಸೋಲ್. ನಾವು ಕಂಪ್ಲೀಟ್ಲಿ ಅದರ ಒಂದು ಡಿಸೈನ್ ನೋಡಿ ಆಮೇಲೆ ಹೀಲಿಂಗ್ ಮಾಡಬೇಕು ಅಂತ ಅನಸ್ತಾಶಿಯಾ ಅವ್ರ ತಾತ ಅನಸ್ತಾಶಿಯಾಗೆ ತಿಳಿಸಿ ಹೇಳ್ತಾರೆ. ಹಾಗೆಯೇ ಅನಸ್ತಾಶಿಯಾಗೆ ಅವ್ರ ತಾತ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾರೆ. ಆವಾಗ ಈ ಒಂದು ಮಾತುಕತೆ ಏನಿದೆ, ವಾರ್ತಾಲಾಪ, ಒಂದು ಒಳ್ಳೆಯ ಸೆಮಿನಾರ್ನಲ್ಲಿ ಮಾತಾಡುವ ಟಾಪಿಕ್ ಥರ ಅವ್ರ ತಾತ ಅನಸ್ತಾಶಿಯಾಗೆ ಹೇಳಿದ್ದಾರೆ. ಆ ಮಾತುಗಳನ್ನು ಅನಸ್ತಾಶಿಯಾ ವ್ಲಾದಿಮಿರ್ಗೆ ತಿಳಿಸ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾಳೆ ಅಂದರೆ, ರೋಗಗಳು ಯಾಕೆ ಬರುತ್ತೆ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ರೋಗ ಅಂದರೆ ಅದು ಪೇನ್ ಅಲ್ಲ. ಅವ್ರು ಹೇಳ್ತಾರೆ ರೋಗ ಅನ್ನೋದು ಒಂದು ಭಾಷೆ. ಯಾಕೆಂದರೆ ಮನುಷ್ಯ ಯಾವಾಗಲೂ ಯೂನಿವರ್ಸ್ ಜೊತೆಲಿ ಕನೆಕ್ಟ್ ಆಗಿರ್ತೀವಿ. ಯೂನಿವರ್ಸ್ ಜೊತೆಯಲ್ಲಿ ಯಾವ ರೀತಿ ಸಂಭಾಷಣೆ ನಡೀತಾ ಇದೆ ಅದರ ಪ್ರಕಾರನೇ ನಮಗೆ ರೋಗಗಳು ಬರುತ್ತೆ. ನಾನು ನೇಚರ್ಗೆ ಅನುಗುಣವಾಗಿ ವ್ಯವಹಾರ ಮಾಡದೇ ಇದ್ದರೆ, ಯಾವುದು ನ್ಯಾಚುರಲ್ ಆಗಿ ಇಲ್ಲವೋ ಅದನ್ನು ಮಾಡ್ತಾ ಇದ್ದರೆ, ಆಗ ಯೂನಿವರ್ಸ್ ನನಗೆ ಕಮ್ಯುನಿಕೇಟ್ ಮಾಡಿ ಹೇಳುತ್ತೆ ಇಲ್ಲೇನೋ ಎಡವಟ್ಟಾಗ್ತಾ ಇದೆ ನೋಡು ಅಂತ. ಸೊ ಆ ಕಮ್ಯುನಿಕೇಟ್ ಮಾಡುವ ಭಾಷೆನೇ ರೋಗಗಳು. ಈಗ ಹೇಗೆ ಒಂದು ಕೆಮ್ಮು, ಶೀತ, ಹೊಟ್ಟೆ ನೋವು ಏನು ಬಂದರೂ ಅದು ಏನು ಹೇಳ್ತಾ ಇದೆ? ಅದು ಹೇಳ್ತಾ ಇದೆ ನೀನು ನ್ಯಾಚುರಲ್ ಆಗಿ ತಿನ್ನಬೇಕಾದದ್ದನ್ನು ಬಿಟ್ಟು ಏನೋ ಬೇರೆ ಮಾಡಿದೆಯಾ, ಅದಕ್ಕೆ ನಿನಗೆ ಮಾಡಿದೆಯಾ ಅಷ್ಟೇ. ಅದು ಒಂದು ಸೂಚನೆ, ಅದು ಸೂಚಕವಾಗಿರುತ್ತೆ. ಕೆಮ್ಮು ಬಂತು ಅಂದರೆ ನೀನು ಎಲ್ಲೋ ಆಹಾರದಲ್ಲಿ, ಇಲ್ಲ ನೀರಿನಲ್ಲೋ, ಇಲ್ಲ ಗಾಳಿಯಲ್ಲೋ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಆಗಿದೆ, ಅದನ್ನು ನೀನು ಗಮನಿಸು. ನೇಚರ್ ಹೇಗೆ ಮಾತಾಡಬೇಕು? ಅದು ಮನುಷ್ಯ ರೂಪದಲ್ಲಿ ಮಾತಾಡೋಕ್ಕಾಗಲ್ಲ, ರೋಗ ರೂಪದಲ್ಲಿ. ಕ್ಯಾನ್ಸರ್ ಆಗಿದೆ ಅಂದರೆ ಅಲ್ಲಿ ಆ ಶರೀರದಲ್ಲಿ, ಆ ಭಾಗದಲ್ಲಿ ನಿನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್, ನಿನ್ನ ಲೈಫ್ ಸ್ಟೈಲ್, ನಿನ್ನ ಅರಿಷಡ್ ವರ್ಗಗಳು ಹೇಗೆ ಅದರ ಮೇಲೆ ಪ್ರಭಾವ ಬೀರಿದೆ, ನನ್ನ ಮೇಲೆ ಬೀರಿದೆ ಅಂತ ಅದು ಹೇಳ್ತಾ ಇದೆ. ಸೊ ಡಿಸೀಸ್ ಈಸ್ ಎ ಕಮ್ಯುನಿಕೇಟಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾಳೆ. ಸೊ ಇಟ್ ಈಸ್ ಜಸ್ಟ್ ಅ ಲ್ಯಾಂಗ್ವೇಜ್ ಅಂತ ನನ್ನ ತಾತ ನನಗೆ ಹೇಳಿದರು. ಸೊ ಯಾವುದೇ ನೋವುಗಳಾಗಿದ್ದರೆ, ಯಾವುದೇ ಪೇನ್ ಆಗಿದ್ದರೆ, ನೀನು ಹೊಟ್ಟೆನಲ್ಲಿ ಯಾವ್ಯಾವುದು ಆಹಾರವನ್ನು ತುರುಕ್ತಾ ಇರ್ತೀಯ, ಬೇದಿ ಆಗ್ತಾ ಇದೆ. ಸೊ ನಿನ್ನ ಹೊಟ್ಟೆ ಹೇಳ್ತಾ ಇದೆ ನೀನು ಬೇಡವಾದದನ್ನು ಹಾಕ್ತಾ ಇದೆಯಾ ಅಂತ. ಸೊ ಈ ಥರ ನಾವು ರೋಗಗಳನ್ನು ಕಮ್ಯುನಿಕೇಷನ್ ಆಗಿ, ಅದಕ್ಕೆ ಭಯಬೀಳಬಾರ್ದು ಅಲ್ವಾ? ಈಗ ಜಗಳ ಮಾಡಿದರೆ ಭಯಬೀಳಬಾರ್ದು. ಯಾಕೆ ಜಗಳ ಆಯಿತು, ಅದ್ರ ಹಿಂದಿನ ಮಾತುಕತೆ ಏನಿತ್ತು, ಎಲ್ಲಿ ಇದು ಶುರುವಾಯಿತು, ಯಾಕೆ ಇದು ಶುರುವಾಯಿತು ಅಂತ ನೋಡಿಕೊಂಡ್ರೆ ಇದ್ರ ಹಿಂದೆ ಮಾತಾಡಿದ ಮಾತುಗಳು ಸರಿ ಇದ್ದಿಲ್ಲ. ಅದಕ್ಕೆ ಜಗಳ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್ ತೋರಿಸ್ತಾ ಇದೆ. ಅದು ಕಮ್ಯುನಿಕೇಷನ್ ಏನಂದರೆ ನೀವು ಇದು ಹಿಂದೆ ಮಾತಾಡಿದ ಮಾತುಗಳು ಸರಿ ಇದ್ದಿಲ್ಲ. ನಾವೇನು ಮಾಡ್ತೀವಿ, ಆ ಜಗಳಕ್ಕೆ ಮಹತ್ವ ಕೊಟ್ಬಿಡ್ತೀವಿ. ಹಾಗೆಯೇ ರೋಗಕ್ಕೂ ಮಹತ್ವ ಕೊಡ್ತಾ ಇದ್ದೀವಿ. ನನಗೆ ಕೆಮ್ಮಾಯಿತು, ಹೊಟ್ಟೆ ನೋವು ಬಂತು, ಗ್ಯಾಲ್ ಬ್ಲಾಡರ್ ಸ್ಟೋನ್ ಆಯಿತು, ಕಿಡ್ನಿ ಸ್ಟೋನ್ ಆಯಿತು, ಶುಗರ್ ಆಯಿತು, ಬಿ ಪಿ ಆಯಿತು. ಬಿ ಪಿ ಯಾಕಾಯಿತು, ಶುಗರ್ ಯಾಕೆ ಬಂತು, ಅದನ್ನು ತಿಳ್ಕೊಳ್ಳುವುದೇ ನಿಜವಾದ ಕಮ್ಯುನಿಕೇಷನ್. ಯಾವಾಗ ನಾವು ಆ ಕಾರಣ ತಿಳಿತೀವೋ, ಕಾರಣ ತಿಳಿದ ತಕ್ಷಣ ನನಗೆ ರೋಗ ನಿವಾರಣೆ ಮಾಡುವ ಸೂತ್ರ, ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ. ಸೊ ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ, ಹೀಲಿಂಗ್ ಅನ್ನುವುದು ಆ ಹೈಯರ್ ಇಂಟೆಲಿಜೆನ್ಸ್ ಜೊತೆಯಲ್ಲಿ ನಮ್ಮ ಕಮ್ಯುನಿಕೇಷನ್. ಡಿಸೀಸ್ ಇಸ್ ಅ ಲ್ಯಾಂಗ್ವೇಜ್ ಆ್ಯಂಡ್ ಹೀಲಿಂಗ್ ಇಸ್ ಕಮ್ಯುನಿಕೇಷನ್. ದೇವರು ತನ್ನಂತೆಯೇ ನನ್ನನ್ನು, ಅಂದರೆ ತನ್ನಂತೆಯೇ ಮನುಷ್ಯನನ್ನು ಕ್ಲೀನಾಗಿ, ಪ್ಯೂರಾಗಿ ಇಡಲಿಕ್ಕೆ ಮಾಡಿರುವ ಇದು ಮೆಕ್ಯಾನಿಸಮ್. ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ನೋಡಿ. ನನಗೆ ಈ ವರ್ಣನೆ ಎಷ್ಟು ಇಷ್ಟ ಆಯಿತು ಅಂದರೆ, ರೋಗಗಳು ಬಂದರೆ ನಾವು ಹೆದರ್ಕೊಳ್ತೀವಿ. ಅಲ್ಲ, ಈಗ ಹೇಗೆ ಮನೆ ಕ್ಲೀನಾಗಿರಬೇಕು ಅಂತ ಅಮ್ಮ ನೋಡ್ಕೊಳ್ತಾ ಇರ್ತಾರೆ. ಒಂಚೂರು ಟಾವಲಲ್ಲಿ ಹಾಕಿ, ಶೂವಲ್ಲಿ ಹಾಕಿದ ತಕ್ಷಣ ಅಮ್ಮ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದರ ಅರ್ಥ ಏನು?
ಅಮ್ಮ ಕೆಟ್ಟೋಳ? ಶಿ ಇಸ್ ಟ್ರೈಂಗ್ ಟು ಕೀಪ್ ದ ಹೌಸ್ ಕ್ಲೀನ್, ಬ್ಯೂಟಿಫುಲ್. ಅವಳ ಉದ್ದೇಶ ಏನಾಗಿದೆ? ಮನೆ ಸ್ವಚ್ಛವಾಗಿರಬೇಕು, ಸುಂದರವಾಗಿರಬೇಕು ಅಂತ ಅವಳು ಕೂಗಾಡ್ತಾ ಇದ್ದಾಳೆ. ನಾವು ಬರೀ ಅಮ್ಮ ಕೂಗಾಡ್ತಾಳೆ, ಅಮ್ಮ ಕೂಗಾಡ್ತಾಳೆ ಅಂತ. ಹಾಗೇನೆ ಆಹಾರ ತಿಂದರೆ, ಅಯ್ಯೋ ಅದು ತಿಂದ್ಬಿಟ್ರೆ ನನಗೆ ಕೆಂಬರುತ್ತೆ, ಇದು ತಿಂದ್ಬಿಟ್ರೆ ನಂಗೆ ಶೀತ ಆಗುತ್ತೆ, ನನಗೆ ಯಾಕೋ ಇದು ತಿಂದ ತಕ್ಷಣ ಬೇದಿ ಆಗುತ್ತೆ. ನಾವು ತಿನ್ನಬಾರದು, ಈ ಶರೀರಕ್ಕೆ ಅದು ಸರಿ ಅಲ್ಲ, ನನ್ನ ಶರೀರ ಸ್ವೀಕಾರ ಮಾಡ್ತಾ ಇಲ್ಲ, ಅದು ಹೇಳ್ತಾ ಇದೆ ನನಗಿದು ಬೇಡ ಬೇಡ ಅಂತ, ಅದನ್ನು ತಿಳಿತಾ ಇಲ್ಲ. ನಾವು ದೂಷಿಸ್ತಾ ಇದ್ದೀವಿ. ಏನಾಯಿತು, ಟಾವಲ್ ಇಲ್ಲಿ ಹಾಕಿದರೆ ಏನಾಯಿತು? ಕೆಲವೊಬ್ರು ಮನೆಯಲ್ಲಿ ಮಾತಾಡ್ತಾರೆ, ಒದ್ದೆ ಟಾವಲ್ ಹೊರಗಡೆನೆ ಬಿಸಿಲಿಗೆ ಹಾಕಿ ಅಂತಂದರೆ ಏನಾಯಿತು, ನೀನು ಹಾಕು, ಇಲ್ಲೇ ಇದ್ದರೆ ಏನಾಯಿತು, ಈ ಟೇಬಲ್ ಮೇಲೆ ಇದೇ ಬುಕ್ ಇಲ್ಲೇ ಇದ್ದರೆ ಏನಾಯಿತು, ಶೆಲ್ಫಲ್ಲೇ ಇಡಬೇಕಾ, ಆಮೇಲೆ ಇಟ್ಟರೆ ಏನಾಯಿತು? ನಾವು ಹಾಗೆಯೇ ಆಹಾರ ತಿನ್ಕೊಂಡು ಏನಾಯಿತು, ಒಂದಿನ ತಿನ್ನು ಪರವಾಗಿಲ್ಲ, ಒಂದಿನ ನಿದ್ದೆ ಹೋಗಬೇಡ ಪರವಾಗಿಲ್ಲ, ಡೈಲಿ ಟೈಮಿಗೆ ನಿದ್ದೆ ಮಾಡ್ತೀಯಲ್ಲ, ಇವತ್ತೊಂದಿನ ಏನಾಯಿತು ಅಂದರೆ ನಾವು ಅಸ್ತವ್ಯಸ್ತತೆ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಆದರೆ ಅದು ಕಮ್ಯುನಿಕೇಟ್ ಮಾಡುತ್ತೆ, ಅದು ಹೇಳ್ತಾ ಇದೆ ನನಗಿದು ಆಗಲ್ಲ, ಇದಾಗಿ ಬರಲ್ಲ ಅಂತಂದರೆ ಅದನ್ನು ನಾವು ತಪ್ಪು ಹಿಡಿತಾ ಇದ್ದೀವಿ. ಸೊ ರೋಗಗಳು ಅಂದರೆ ಪನಿಷ್ಮೆಂಟ್ ಅಲ್ಲ, ರೋಗಗಳಂದರೆ ನೋವು ಅಲ್ಲ, ಅದಕ್ಕೆ ಹಿಂದೆ ಒಂದು ಕಾರಣ ಇದೆ, ಅದು ಒಂದು ಕಮ್ಯುನಿಕೇಟ್ ಮಾಡ್ತಾ ಇದೆ. ಈಗ ನನಗೆ ಹೊಟ್ಟೆ ನೋವು ಬರಲಿ, ಇಲ್ಲಿ ಸಹ ಅಷ್ಟೇ ನೋಡಿ, ಭುಜದಲ್ಲಿ ಒಂದಿಷ್ಟು ನೋವು ಇದೆ ಅಂದರೆ ನೀನು ಯಾವುದೋ ಒಂದು ತಪ್ಪು ರೀತಿಯಲ್ಲಿ ಮಲಗಿದೆಯಾ, ಯಾವುದೋ ಮಸಲ್ಲಿಗೆ ನೀನು ತೊಂದರೆ ಕೊಟ್ಟಿದ್ದೀಯಾ, ಆ ಥರ ಮಲಗಬಾರ್ದು. ಆ ಥರ ಮಲಗಿದ್ರೆ ಎಲ್ರಿಗೂ ಅದೇ ನೋವು ಬರುತ್ತೆ. ಸೊ ಸ್ಪೆಷಲಿ ಕತ್ತು ಹಿಡಿಯೋದಾಗುತ್ತೆ ನೋಡಿ, ಹೈ ಪಿಲ್ಲೋ ಇಟ್ಕೊಂಡ್ರೆ ಕೆಲವೊಬ್ಬರಿಗೆ ಕತ್ತು ನೋವು ಬರುತ್ತೆ, ಈ ಶೋಲ್ಡರ್ ಪೇನ್ ಬರುತ್ತೆ. ಅಯ್ಯೋ ನಂಗೆ ಶೋಲ್ಡರ್ ಪೇನ್ ಇದೆ ಅಂದರೆ ನಿನಗೆ ಪೇನ್ ಬಂದಿಲ್ಲ, ನೀನು ಬರೆಸ್ಕೊಂಡಿದ್ದೀಯಾ, ಸರಿಯಾಗಿ ಮಲಗದೇ ಇದ್ದ ಕಾರಣ, ಪಿಲ್ಲೋ ಇಟ್ಕೊಳ್ದಿದ್ದ ಕಾರಣ. ಹೆಚ್ಚು ಮೊಬೈಲು ಟಿ ವಿಗಳು ನೋಡಿ ಕನ್ನಡಕ ಬಂತು ಅಂತ ಹೇಳ್ತಾ ಇರ್ತೀವಿ. ಅಯ್ಯೋ ನನಗೆ ಕನ್ನಡಕ ಬಂತು, ನನ್ನ ಕಣ್ಣು ವೀಕು ಅಂತ ಹೇಳ್ತೀವಿ. ಕಣ್ಣು ವೀಕ್ ಅಲ್ಲ, ನೀನು ಮಾಡಿರುವುದು ಒಂದು ತಪ್ಪು. ಯಾವುದು ಪ್ರಾಕೃತಿಕವಾಗಿಲ್ವೋ, ಯಾವುದು ನಾರ್ಮಲ್ ಆಗಿಲ್ವೋ ಅದನ್ನು ಮಾಡಿದ್ದಕ್ಕೆ ಈ ಎಫೆಕ್ಟ್ ಬಂದಿದೆ. ಅದು ಹೇಳ್ತಾ ಇದೆ ನನಗೆ ಎಫೆಕ್ಟ್ ಆಯಿತು ಅಂತ. ಸೊ ರೋಗಗಳು ಅಂದರೆ ನನಗೆ ಪನಿಷ್ಮೆಂಟ್ ಅಲ್ಲ ಅಂತ ಅನಸ್ತಾಶಿಯಾ ಅವ್ರ ತಾತ ಅವಳಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ವ್ಲಾದಿಮಿರ್ ಹೇಳ್ತಾನೆ, ಹಾಗಾದ್ರೆ ನನಗೆ ಎಷ್ಟೆಷ್ಟು ರೋಗಗಳಿತ್ತಲ್ಲ, ನೀನೇನೋ ಹೀಲ್ ಮಾಡಿದೆಯಾ ಅಂತ ನನಗೆ ಒಂದು ಒಳಗೊಳಗೆ ಖುಷಿ ಇತ್ತು, ನನಗೆ ಫಾರ್ ಎವರ್ ನಾನು ಹೀಲ್ ಆಗಿಲ್ವಾ ಅಂತ ಹೇಳಿದಾಗ ಮತ್ತೆ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ನೀನು ಮತ್ತೆ ಮೊದಲಿನಂತೆ ಮಾಡಿಕೊಂಡ್ರೆ, ನನ್ನ ಪ್ರಯತ್ನ ನಾನು ಪಟ್ಟೆ, ಮೇಲ್ನೋಟಕ್ಕೆ ನಾನು ಕ್ಲೀನ್ ಮಾಡಿದ್ದೀನಿ, ನೀನು ಒಳಗಿಂದ ಮತ್ತೆ ಅದೇ ಅಭ್ಯಾಸಗಳು ಮಾಡಿದರೆ ಮತ್ತೆ ಎಲ್ಲ ರೋಗಗಳು ತಿರುಗಿ ನಿನಗೆ ಬರುತ್ತೆ ಅಂತ ಹೇಳ್ತಾನೆ. ಎಸ್, ಮುಂದೆ ಅವನು ಕೇಳ್ತಾನೆ, ಹಾಗಿದ್ರೆ ಈ ರೋಗಗಳು ಬರದೇ ಇರೋ ಹಾಗೆ, ಈ ಥರ ಚಿಕ್ಕ ಪುಟ್ಟದಕ್ಕೂ ಎಫೆಕ್ಟ್ ಆಗದಿರೋ ಹಾಗೆ ನಾವು ಏನು ಮಾಡಿದರೆ ಇದಕ್ಕೂ ಒಂದು ಉಪಾಯ ಇದೆಯಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಹಾಂ ಇದೆ. ಯಾಕೆಂದರೆ ಮೇನ್ ಕಾಸ್ ಏನಿದೆ ಅಂದರೆ, ಮೇನ್ ಕಾರಣ ಏನು, ತಕ್ಷಣಕ್ಕೆ ನೋಡಿ, ಒಂದು ಪಾನಿಪುರಿ ತಿಂದ ತಕ್ಷಣ ಕೆಲವೊಬ್ಬರಿಗೆ ಬೇದಿ ಆಗಿಬಿಡುತ್ತೆ, ಹೊರಗಿಂದ ಒಂದು ಸಮೋಸ ತಿಂದರೆ ಸಾಕು ಗಂಟಲು ನೋವು ಬರುತ್ತೆ. ಅಷ್ಟು ಸಣ್ಣದಕ್ಕೆ ಇಮಿಡಿಯೇಟ್ಲಿ ಯಾಕೆ ನನ್ನ ಶರೀರ ರಿಯಾಕ್ಟ್ ಆಯಿತು ಅಂದರೆ, ಅಚ್ಚುಕಟ್ಟಾದ ರೂಮಲ್ಲಿ ಬರೀ ಒಂದು ಶೂಸು ಹೊರಗಡೆ ಬಿಡೋ ಬದಲಿ ಒಳಗಡೆ ಬಿಟ್ಟ ತಕ್ಷಣ ಅಮ್ಮ ಯಾಕೆ ರೇಗಾಡ್ಬಿಟ್ರು, ಕೂಗಾಡ್ಬಿಟ್ರು, ಒಂದು ಚಪ್ಪಲಿ ತೊಗೊಂಡು ಒಡೆದು ಬಿಟ್ರು. ಆದರೆ ಯಾಕೆ ಇಷ್ಟೊಂದು ರಿಯಾಕ್ಷನ್, ಯಾಕೆ ಅಂತ ನೋಡಿ ಹೇಳ್ತಾರೆ, ಜಸ್ಟ್ ಬಿಕಾಸ್ ಅರಿಷಡ್ ವರ್ಗಗಳು ಹೆಚ್ಚಾಗಿರೋದ್ರಿಂದ, ಲವ್ ಎನರ್ಜಿ ಕಡಿಮೆ ಇರೋದ್ರಿಂದ. ಯಾವಾಗ ಲವ್ ಎನರ್ಜಿ ಕಡಿಮೆ ಇರುತ್ತೋ ಸಣ್ಣ ವಿಷಯನೂ ಹೈ ಆಗಿಬಿಡುತ್ತೆ. ಅಯ್ಯೋ ಒಂದೇ ಪಾನಿಪುರಿ ತಿಂದಿದ್ದ, ಅವನಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ 1 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ಕೊಂಡು, ಅಯ್ಯಪ್ಪ ಒಂದೇ ಒಂದು ಸಮೋಸ ಪಾನಿಪುರಿ, ಒಂದು ಪಾರ್ಟಿಗೆ ಹೋಗಿದ್ದ, ಅಲ್ಲಿ ಒಂದಿಷ್ಟು ಕೂಲ್ ಡ್ರಿಂಕ್, ತಣ್ಣನೆ ಕೂಲ್ ಡ್ರಿಂಕ್ ಕುಡ್ದ, ಅಯ್ಯಪ್ಪ ಅಷ್ಟಕ್ಕೆ ಇಷ್ಟೆಲ್ಲ ಆಗ್ಬಿಡ್ತು. ಕಾರಣ ವ್ಲಾದಿಮಿರ್ಗೆ ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ, ನಮ್ಮ ತಾತ ಹೇಳಿದ್ರು ಏನು ಅಂದರೆ, ನಮ್ಮಲ್ಲಿ ತುಂಬಿರುವ ಎಲ್ಲ ನೆಗೆಟಿವ್ ಭಾವನೆಗಳು, ಲವ್ ಎನರ್ಜಿಯ ಕೊರತೆ. ಹೇಳ್ತಾ, ಹಾಗಾದರೆ ಲವ್ ಎನರ್ಜಿ ಎಕ್ಸಸ್ ಆಗಿತ್ತು ಅಂದರೆ ನಮಗೆ ರೋಗನೇ ಬರಲ್ವಾ, ಹೀಲ್ ಆಗಿಬಿಡ್ತೀವ ಅಂತ. ಆಗ ಅವ್ರು ಹೇಳ್ತಾಳೆ, ಹೌದು, ಲವ್ ಎನರ್ಜಿ ಈಸ್ ಹೀಲಿಂಗ್ ಎನರ್ಜಿ. ಇದರ ಒಂದು ಪ್ರೂಫ್ ಎಲ್ಲ ನಾವು ಬೈಬಲಲ್ಲಿ ನೋಡಬಹುದು ಅಂತ ಅನಸ್ತಾಶಿಯಾ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾಳೆ. ಬೈಬಲಲ್ಲಿ ಹೀಲಿಂಗ್ ಮಾಡ್ತಾ ಇದ್ದಾನೆ ಜೀಸಸ್ ಕ್ರೈಸ್ಟ್. ಹೇಗೆ ಮಾಡ್ತಾ ಇದ್ದಾರೆ, ಏನು ಕೊಡ್ತಾ ಇಲ್ಲ ಅವ್ರಿಗೆ, ಯಾವುದೋ ಒಂದು ಗಿಡಮೂಲಿಕೆ ಔಷಧಿ ಬಾಯಿ ತೆಗಿ ಅಂತ ಬಾಯಲ್ಲಿ ಹಾಕ್ತಾ ಇಲ್ಲ. ಹಸಿದವನಿಗೆ ರೊಟ್ಟಿ ಕೊಟ್ಟರು, ಬಾಯಾರಿಕೆ ಆದವನಿಗೆ ನೀರು ಕೊಟ್ಟರು. ಆದರೆ ಅಲ್ಲಿ ಇರುವುದು ಲವ್ ಎನರ್ಜಿ. ಆ ಲವ್ ಎನರ್ಜಿಯಿಂದ ಬರೀ ಹೀಗೆ ಮುಟ್ಟಿದರೆ ಲೆಪ್ರಸಿ ಇದ್ದವನಿಗೆ ಲೆಪ್ರಸಿ ಹೋಯಿತು, ಕುಷ್ಠರೋಗ ಹೋಗ್ಬಿಡುತ್ತೆ.
ನಾವು ನೋಡ್ಬೋದು ಹೀಲಿಂಗ್ ಮಾಡುವಾಗ ನಮ್ಮ ಕೈಗಳಿಂದ ಬರೀ ಕೈಗಳಿಂದ ನಾವು ಎಲ್ಲೆಲ್ಲಿ ಮುಟ್ತೀವೋ ಅಲ್ಲಿ ಹೀಲ್ ಆಗಿಬಿಡುತ್ತೆ. ನೋವಿದ್ದಲ್ಲಿ ನಾವು ಹೀಗೆ ಮುಟ್ಟಿದರೆ ತಾಯಿಯ ಸ್ಪರ್ಶದಲ್ಲಿ ಎಷ್ಟು ಪ್ರೀತಿ ಇರುತ್ತೆ. ಮಗುಗೆ ಜ್ವರ ಬಂದಾಗ ಅವ್ನ ತಲೆ ಮೇಲೆ ಹೀಗೆ ಕೈ ಆಡಿಸಿದ್ರೆ ಸಾಕು, ಹಿತ ಅನಿಸುತ್ತೆ. ನಾವು ದೊಡ್ಡವರಾದ್ಮೇಲೆ ಆ ಸ್ಪರ್ಶದಿಂದ ದೂರ ಆಗೋದ್ರಿಂದ ನಮಗೆ ಪ್ರೀತಿಯ ಅನುಭವ ಬರಲ್ಲ. ಎಲ್ಲ ಸಿಗ್ಬೋದು, ಪ್ರೀತಿದು ತಿಂತಾ ಇರ್ತೀವ, ಪ್ರೀತಿಯ ಫ್ರೆಂಡ್ಸ್ ಇರ್ತಾರೆ, ಇಷ್ಟ ಬಂದಂತೆ ಬಟ್ಟೆ ಹಾಕ್ತಾ ಇದ್ದೀವಿ, ಸುತ್ತಾಡ್ತಾ ಇದ್ದೀವಿ. ಆದರೆ ಅದೇ ಮನೆಗೆ ಬಂದು ನೀವು 40-50 ವರ್ಷದವರಾಗಿರ್ತೀರ ಅಂತ ಇಟ್ಕೊಳ್ಳೋಣ. ಮನೆಗೆ ಬಂದು ನಿಮಗೆ ತಾಯಿ ಅನ್ನುವ ಒಂದು ಡಿವೈನ್ ಪವರ್ ಮನೆಯಲ್ಲಿ ಇದ್ದರೆ ಹೋಗ್ಬಿಟ್ಟು ಜಸ್ಟ್ ಅವರ ಟಚ್ ಎಕ್ಸ್ಪೀರಿಯನ್ಸ್ ಮಾಡಿ. ಅವರು ಸುಮ್ಮನೆ ನಿಮ್ಮ ಕೈ ಮೇಲೆ ಹೀಗೆ ಅವ್ರ ಅಂಗೈಯನ್ನು ಇಷ್ಟಿಟ್ರೇ ಆ ವಾರ್ಮ್ತ್, ಆ ಬಿಸಿ, ಆ ಒಂದು ಲವ್ ಎನರ್ಜಿಯ ಎಕ್ಸ್ಪೀರಿಯನ್ಸ್ ಅಷ್ಟೇ ಸಾಕು ನಿಮ್ಮ ಇಡೀ ಶರೀರದ ಟಯರ್ಡ್ನೆಸ್ಸನ್ನು ತೆಗಿಲಿಕ್ಕೆ, ನೋವುಗಳನ್ನು ತೆಗಿಲಿಕ್ಕೆ. ಒಬ್ಬ ಮೋಟಿವೇಶ್ನಲ್ ಸ್ಪೀಕರು ಅವರು ತುಂಬ ಬ್ಯೂಟಿಫುಲ್ಲಾಗಿ ಈ ಮಾತನ್ನು ಹೇಳಿದರು. ಏನಂದರೆ, ನಾನು ಇದಕ್ಕೂ ಮುಂಚೆನೂ ಹೇಳಿರಬಹುದು ಆ ವಿಷಯ, ಬಿಕಾಸ್ ನನಗೀಗ ನೆನಪು ಬರ್ತಾ ಇರೋದ್ರಿಂದ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಅವ್ರು ಹೇಳ್ತಾ ಇದ್ರು, ಎಂಥ ದೊಡ್ಡ ಬಿಸ್ನೆಸ್ ಮ್ಯಾನೇ ಆಗಿರಲಿ, ಎಂಥ ದೊಡ್ಡ ಆಂಟ್ರಪ್ರಿನಿಯರೇ ಆಗಿರಲಿ, ಸೈಂಟಿಸ್ಟೇ ಆಗಿರಲಿ, ನೀನು ಮಾಡ್ತಿರೋ ಕೆಲಸದಲ್ಲಿ ಒಂದು ವೇಳೆ ಸಮ್ಟೈಮ್ಸ್ ಬರುತ್ತೆ ಬ್ಲಾಕ್. ಅಯ್ಯೋ ಮುಂದಕ್ಕೆ ತಲೆ ಐಡಿಯಾನೇ ಬರ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ, ಏನು ತೋಚ್ತಾ ಇಲ್ಲ. ಆಗ ನಾವೇನು ಮಾಡ್ತೀವಿ, ರೇಗಾಡ್ಕೊಂಡು ಕೂಗಾಡ್ಕೊಂಡು ಬುಕ್ಸ್ ಬಿಸಾಕಿ ಪೆನ್ ಬಿಸಾಕ್ಬಿಟ್ಟು ಪ್ರಾಜೆಕ್ಟ್ಸ್ ಪೇಪರ್ಸ್ ಎಲ್ಲ ಚಲ್ಲಾಪಿಲ್ಲಿ ಮಾಡಿ, ಇಲ್ಲ ಯಾರು ಬಂದರೋ ಅವ್ರ ಮೇಲೆ ಕೋಪ. ಅಷ್ಟರಲ್ಲೇ ಬರೋ ಪಾಪ ಪ್ಯೂನು ಟೀ ಕಾಫಿನೋ ತೊಗೊಂಡು ಬಂದು ಕೊಡಲಿಕ್ಕೆ ಹೆಲ್ಪರ್ ತಂದಿರ್ತಾರೆ, ಅವ್ರ ಮುಖದ ಮೇಲೆ ಟೀ ಇಷ್ಟು ತಣ್ಣಗಿದೆ ಟೀ ಅಂತ. ಅಂದರೆ ಇಲ್ಲಿರೋ ಫ್ರಸ್ಟ್ರೇಷನ್ನ ಬೇರೆ ರೂಪದಲ್ಲಿ ಹಾಕ್ಬಿಡ್ತೀವಿ. ನಿಮ್ಮ ಜೀವನದಲ್ಲಿ ಒಂದು ವೇಳೆ ಈ ಥರ ನಡೀತಾ ಇದ್ದರೆ ತಕ್ಷಣಕ್ಕೆ ಇದಕ್ಕೆ ಬೇಕಾಗಿರುವ ಉಪಾಯ ಏನು ಅಂದರೆ, ಫೋನ್ ಎತ್ಕೊಳ್ಳಿ, ಅಮ್ಮನಿಗೆ ಕಾಲ್ ಮಾಡಿ. ಅಮ್ಮನ ಹತ್ರ ಮೊಬೈಲ್ ಇಲ್ಲ ಅಂದರೆ ಹೆಂಡ್ತಿಗೆ ಕಾಲ್ ಮಾಡಿಬಿಟ್ಟು ಅಮ್ಮನ ಕೈಯಲ್ಲಿ ಕೊಡು ಅಂತ ಹೇಳಿ. ಎತ್ಕೊಳ್ಳಿ, ಅಮ್ಮ ವಾಯ್ಸ್ ಕೇಳಿ. ಅಮ್ಮ ಅಂತಾಳೆ, ಯಾಕೆ ಮಗನೇ ಅಂತ. ಏನಿಲ್ಲಮ್ಮ ಸುಮ್ಮನೆ ಮಾಡಿದೆ ಅಂತ ಹೇಳಿ. ನಿಮ್ಗೆ ಮಾತಾಡೋ ಅಭ್ಯಾಸ ಇಲ್ಲ, ಲವ್ ಟಾಕ್ ಅಮ್ಮನ ಜೊತೆಲಿ ಗೊತ್ತಿಲ್ಲ, ಅಷ್ಟೇ ಹೇಳಿ. ಅವಳ ಧ್ವನಿ ಕೇಳಿ, ಹಾಂ ಅಮ್ಮ ಏನಿಲ್ಲ ಸುಮ್ಮನೆ ಹಾಗೆ ಮಾಡಿದೆ, ಊಟ ಆಯ್ತಾ ಕೇಳಿ. ಕೇಳೋಕ್ಕೆ ಇಷ್ಟ ಇಲ್ಲ ಅದನ್ನು ಬಿಟ್ಬಿಡಿ. ಅವಳು ಅಷ್ಟಕ್ಕೆ ಆ ಫೋನ್ ಇಟ್ಟ ಮೇಲೆ ಅವಳಲ್ಲಾಗುವ ಲವ್ ಎನರ್ಜಿ ಇದೆಯಲ್ಲ, ನಿಮ್ಗೆ ಇಲ್ಲಿ ಏನು ಆಫೀಸ್ನಲ್ಲಿ ಕೂತ್ಕೊಂಡು ತೊಂದರೆ ಆಗ್ತಾ ಇದೆಯೋ, ಇಮ್ಮಿಡಿಯೇಟ್ಲಿ ಆ ತೊಂದರೆಯಿಂದ ನಿಮಗೆ ಬಿಡುಗಡೆ ಸಿಗುತ್ತೆ. ನಿಮಗೆ ಒಂದು ಐಡಿಯಾ ಬರುತ್ತೆ. ತುಂಬ ಸ್ಮೂತಾಗಿ ನಿಮ್ಮ ಇಮೋಷನ್ಸ್ ಏನು ಟರ್ಮಾಯಿಲ್ ಆಗ್ತಾ ಇತ್ತು, ಸಾಫ್ಟ್ ಆಗಿಬಿಡುತ್ತೆ. ತುಂಬ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಇನ್ನೊಂದು ಕೇಸು, ತುಂಬ ಟೆನ್ಷನ್, ನನಗೆ ಸಿಗುತ್ತೋ ಇಲ್ಲೋ, ನಾಳೆ ಇದೆ ಮೀಟಿಂಗ್ ಹೋಗಬೇಕು. ಎಲ್ಲ ದೇವ್ರುಗಳ್ಗೆ ನಾವು ಹೇಗೆ ಬೇಡ್ಕೊಳ್ತೀವಲ್ಲಪ್ಪ, ದೇವರೇ ರಾಘವೇಂದ್ರ ಇದನ್ನು ಮಾಡಪ್ಪ, ತಿರುಪತಿ ತಿಮ್ಮಪ್ಪ ಇದನ್ನು ಮಾಡಪ್ಪ ಅಂತ. ಆದರೆ ಅವ್ರು ಹೇಳ್ತಾರೆ, ಆ ಮೋಟಿವೇಶ್ನಲ್ ಸ್ಪೀಕರ್ ಹೆಸರು ಬರ್ತಾ ಇಲ್ಲ ನಂಗೆ ನೆನಪಿಗೆ. ಅವ್ರು ಹೇಳ್ತಾರೆ, ಇವತ್ತು ರಾತ್ರಿ ಮನೆಗೆ ಹೋಗಿ ಊಟ ಎಲ್ಲ ಆದಮೇಲೆ ಅಮ್ಮ ಮಲಗಲಿಕ್ಕೆ ಹೋಗಿರ್ತಾರಲ್ಲ, ಒಂದು ಸರ್ತಿ ಹೋಗಿ ಅಮ್ಮನ ಪಕ್ಕದಲ್ಲಿ ಕೂತ್ಕೊಳ್ಳಿ. ಹಗ್ ಮಾಡಲಿಕ್ಕೆ ನಿಮಗೆ ಧೈರ್ಯ ಇದ್ದರೆ ಹಗ್ ಮಾಡಿ ಅಮ್ಮನಿಗೆ. ಅಮ್ಮನ ಜೊತೆಲಿ ಕೂತ್ಕೊಳ್ಳಿ ಒಂದು 2 ನಿಮಿಷ ಮಾತಾಡಿ ಅಷ್ಟೇ. ನೀವು ಮಾತಾಡಲಿಲ್ಲ ಅಂದರೆ ಅವ್ರು ಏನೋ ಒಂದು ಹೇಳ್ಕೊತಾರೆ. ಏನೂ ಇಲ್ಲ ಅಂದರೆ ಸುಮ್ಮನೆ ಅವಳ ಪಕ್ಕದಲ್ಲಿ ಕೂತ್ಕೊಂಡು, ನಿನ್ನ ಮೊಬೈಲೇ ನೀನು ನೋಡ್ಕೊಳಪ್ಪ, ಅವಳ ಪಕ್ಕದಲ್ಲಿ ಹೋಗಿ ಕೂತ್ಕೊ ಅಷ್ಟೇ. ಏನು ಕೇಳೋದು ಬೇಡ, ಹೇಳೋದು ಬೇಡ. ಬಟ್ ಒಳ್ಳೆಯ ಸಂಬಂಧಗಳಿದ್ದರೆ, ಮಾತಾಡುವ ಧೈರ್ಯ ಇದ್ದರೆ, ಧೈರ್ಯ ಅಂತ ವರ್ಡ್ಸ್ ಯೂಸ್ ಮಾಡ್ತಾರೆ, ಮಾತಾಡಿ. ಯಾಕಂದರೆ ನಮಗೆ ನಾಚಿಕೆ ಅಮ್ಮನ ಜೊತೆಲ್ಲೇ ಕೂತ್ಕೊಂಡು 60, 70, 80 ವಯಸ್ಸದವ್ರ ಜೊತೆಲಿ ಕೂತ್ಕೊಂಡು ಏನು ಮಾತಾಡ್ತೀವಿ ಅಂತ ಅಲ್ವಾ. ಅವ್ರ ಪಕ್ಕದಲ್ಲೇ ಇರಿ ಸಾಕು. ಅವ್ರ ಪ್ರೆಸೆನ್ಸಲ್ಲಿ ಹೋಗಿ ನೋಡಿ, ಮಾರನೆಯ ದಿನ ನಿಮ್ಮ ಕೆಲಸ ಗ್ಯಾರಂಟಿ ಸಕ್ಸಸ್. ಸೊ ಹೇಗಾಯಿತು ಫ್ರೆಂಡ್ಸ್, ಇದು ಲವ್ ಎನರ್ಜಿ. ಅದನ್ನೇ ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ, ಹೀಲಿಂಗ್ ಎನರ್ಜಿ ಅಂದರೆ ಲವ್ ಎನರ್ಜಿ. ಯಾವಾಗ ನಾವು ಕಂಪ್ಲೀಟ್ಲಿ ಮೊದಲಿನ ಅರಿಷಡ್ವರ್ಗಗಳ ಫೀಲಿಂಗ್ಸ್, ದ್ವೇಷ, ಕೋಪ, ಅಪನಂಬಿಕೆಗಳನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಬರೀ ಲವ್ ಎನರ್ಜಿಯಲ್ಲಿದ್ದರೆ ಆಗುತ್ತೆ. ಅವ್ನು ಹೇಳ್ತಾನೆ, ನಿನ್ನ ಮಾತು ಕೇಳುವಾಗೇನೋ ಸರಿ ಅನಿಸುತ್ತೆ, ಪ್ರಾಕ್ಟಿಕಲ್ಲಾಗಿ ಎಷ್ಟು ಇದು ಮಾಡ್ಲಿಕ್ಕೆ ಸಾಧ್ಯ, ಲವ್ ಎನರ್ಜಿ ಅಂತ ಹೇಳ್ತಾ ಇದೆಯಾ, ಹೇಗಪ್ಪ ಬರುತ್ತೆ ಲವ್ ಎನರ್ಜಿ ಅಂತ ಕೇಳ್ತಾಳೆ. ಆಗ ಅವಳು ಒಂದು ಉಪಾಯ ಹೇಳ್ತೀನಿ ನೋಡು, ತುಂಬ ಈಸಿ ಅಂತ ಹೇಳ್ತಾಳೆ. ಹಾಗಾದರೆ ಏನೋ ಅದು ಉಪಾಯ, ಹೀಲಿಂಗ್ ಮಾಡ್ಕೊಳ್ಬೇಕು. ಇಲ್ಲ ನನ್ನ ಕಷ್ಟಕ್ಕೆ ಒಂದು ಹೀಲಿಂಗ್ ಅಂದರೆ ನೋಡಿ, ಶಾರೀರಿಕ ರೋಗಗಳಿಗೆ ಮಾತ್ರ ಅಲ್ಲ, ಮಾನಸಿಕ ಸ್ಟ್ರೆಸ್ಸಿಗೂ ಇದು ಹೀಲಿಂಗ್ ಕೆಲಸ ಮಾಡುತ್ತೆ. ಹೀಲಿಂಗ್ ಅಂದರೆ ಎಲ್ಲದಕ್ಕೂ ಹೀಲಿಂಗು. ನನ್ನ ಪರಿಸ್ಥಿತಿಯಲ್ಲಿ ಆಗುವ ಬದಲಾವಣೆಗೂ ಹೀಲಿಂಗು, ಮಾನಸಿಕವಾಗಿ ಆಗುವ ತೊಂದರೆಗಳಿಗೂ ಹೀಲಿಂಗು, ಶರೀರಕ್ಕೆ ಆಗಿರುವ ರೋಗಗಳಿಗೂ ಇದು ಹೀಲಿಂಗು. ಸೊ ಹೀಲಿಂಗ್ ಅಂದರೆ
ಏನು ಅಂತ ತಿಳಿಸ್ತಾಳೆ. ಯಾವಾಗ ನಿನಗೆ ಈ ಥರದ ಒಂದು ತೊಂದರೆ, ನಮಗೆ ಯಾರಿಗೇ ಆಗಲಿ ತೊಂದರೆಗಳು ಬಂದಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಜೀವನದಲ್ಲಿ ನಡೆದಿರುವ ಬ್ಯೂಟಿಫುಲ್ ಮೂವ್ಮೆಂಟ್ಸನ್ನು ನೆನಪು ಮಾಡ್ಕೊಳ್ಳಿ. ಆ ಥರದ್ದು ಯಾವುದಾದ್ರೂ ಮೂಮೆಂಟ್ಸ್ ಇದ್ದರೆ ಚಿಕ್ಕ ವಯಸ್ಸಿನಾಗಿದ್ದಾಗಲಿಂದ ಹಿಡಿದು ಇವತ್ತಿನ ತನಕ ಯಾವುದು ನಿಮಗೆ ಪ್ರಿಯವಾದದ್ದಿರುತ್ತೋ, ಆನಂದದ ಸ್ಥಿತಿ ಅನುಭವಿಸಿರ್ತೀರೋ ಅದನ್ನು ನೆನಪಿಸ್ಕೊಳ್ಳಿ ಅಂತ. ಅವ್ನು ಹೇಳ್ತಾಳೆ, ಬಾಬಾ ಇವಾಗ ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅವಳು ಅದ ಮೇಲೆ ಹೇಳ್ತಾರೆ. ಅವಳು ಹೇಳ್ತಾಳೆ, ಓಕೆ ಕೂತ್ಕೋ, ಮಲ್ಗು. ಇಲ್ಲಿ ಸಾಮಾನ್ಯವಾಗಿ ಅವಳು ಹುಲ್ಲಾಸಿನ ಮೇಲೆ ಮಲಗ್ಲಿಕ್ಕೆ ಹೇಳ್ತಿರ್ತಾಳೆ. ಮಲ್ಗು ಅಂತ ತಾನು ಮಲಗ್ತಾಳೆ. ಅವನ ಕೈಗೆ ಮತ್ತೆ ಕೈ ಟಚ್ ಮಾಡ್ತಾಳೆ. ಅವ್ನು ಹೇಳ್ತಾಳೆ, ನೀನು ಟಚ್ ಮಾಡಬೇಡ, ನೀನು ಟಚ್ ಮಾಡಿದರೆ ನನ್ನದೇ ಥಾಟ್ ಅಂತ ಹೇಗೆ ಗೊತ್ತಾಗುತ್ತೆ? ಯಾರಿಗೆ ಗೊತ್ತು? ನೀನೇ ಒಂದು ಏನೋ ನನ್ನ ತಲೆನಲ್ಲಿ ಬಂದ್ಬಿಟ್ಟು ಏನೇನೋ ಬಿಟ್ಟರೆ ನನಗಿಲ್ಲ, ನನಗೆ ಅನುಭವ ಮಾಡ್ಕೊಳ್ಬೇಕು, ನಾನೇ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಿನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ, ಟೈಮ್ ತೊಗೊಳುತ್ತೆ, ನಾನು ಸ್ವಲ್ಪ ನಿಂಗೆ ಹೆಲ್ಪ್ ಮಾಡೋದ್ರಿಂದ ನೀನೇ ಮಾಡ್ತೀಯ, ನಾನು ಬರೀ ನಿನಗೆ ಸಪೋರ್ಟ್ ಮಾಡ್ತೀನಿ ಬೇಗ ಆಗಲಿಕ್ಕೆ. ಸೊ ಬೇಗ ಬೇಗ ನಿಂಗೆ ನೆನಪು ಬರಲಿ ಅಂತ ಅಷ್ಟೇ. ನಿನ್ನ ನೆನಪುಗಳೇ, ನಿನ್ನ ಜೀವನದ ನೆನಪುಗಳೇ ಆಗಿರುತ್ತೆ ಅಂತ. ಸರಿ ಅಂತ ಇಬ್ಬರು ಮಲಗ್ತಾರೆ. ಮತ್ತು ಅವಳು ಸ್ವಲ್ಪ ಕೈ ಹೀಗೆ ಟಚ್ ಆಗುತ್ತೆ, ಪಕ್ಕದಲ್ಲಿ ಮಲಗಿರ್ತಾರೆ ಇಬ್ಬರು. ಅವನಿಗೆ ಎಲ್ಲ ನೆನಪು ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಚಿಕ್ಕವನಿದ್ದಾಗಿಂದ ಮಾತುಗಳು ಎಲ್ಲ ನೋಡ್ತಾ ಇದ್ದಾನೆ. ಓ ಅಂತ ಎಲ್ಲ ವಿಚಾರಗಳು ಬರ್ತಾ ಇದೆ, ಒಳ್ಳೆ ಟಿ ವಿ ಚಾನಲ್ ಸರ್ಫಿಂಗ್ ಮಾಡ್ದಂಗೆ. ಆದರೆ ನೋ ಸ್ವೀಟ್ ಮೂಮೆಂಟ್. ಪ್ರತಿಯೊಂದು ಮೂಮೆಂಟ್ ಹಿಂದೆ ಕಹಿ ವಿಚಾರಗಳು, ಕಹಿ ನೆನಪುಗಳು, ಯಾವುದೂ ಒಂದು ಬ್ಯೂಟಿಫುಲ್ ಮೂಮೆಂಟೇ ಇಲ್ಲ. ಅವನಿಗೆ ಥೂ ನಿನ್ನ ಅಂತೇಳಿ ಬೇಜಾರಾಗ್ಬಿಟ್ಟು ಎದ್ದು ಕೂತ್ಕೊಂಡು ಬಿಡ್ತಾನೆ. ಅಯ್ಯೋ, ನನ್ನ ಜೀವನದಲ್ಲಿ ಒಂದು ಸ್ವೀಟ್ ಮೂಮೆಂಟೇ ಇಲ್ಲ. ಅವಳು ಹೇಳ್ತಾಳೆ, ಇಲ್ಲ, ಡೋಂಟ್ ವರಿ, ನಿನಗೆ ಈಗ ತಕ್ಷಣಕ್ಕೆ ನೆನಪಿಗೆ ಬರ್ತಾ ಇಲ್ಲ. ಸ್ವೀಟ್ ಮೂಮೆಂಟ್ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಜೀವನದಲ್ಲಿ ಎಷ್ಟೋ ಸ್ವೀಟ್ ಮೂಮೆಂಟ್ಸ್ ಬರುತ್ತೆ, ನಿನ್ನಲ್ಲೂ ಬಂದಿತ್ತು ಅಂತ. ನಿನ್ಗೆ ಹೆಂಗೆ ಗೊತ್ತು? ಅವಳದು ಯಾವಾಗಲೂ ಇದೆ ಅಲ್ವಾ, ನಿನಗೆ ಹೇಗೆ ಗೊತ್ತು ನನ್ನ ಜೀವನದಲ್ಲಿ ಬಂದಿದೆಯಾ ಇಲ್ಲ ಅಂತ. ಆಗ ಅವ್ನು ಹೇಳ್ತಾಳೆ, ನೋಡು ಸ್ವಲ್ಪ ಇನ್ನೊಂದು ಸರ್ತಿ ನೋಡ್ಕೋ ಅಂತ. ಮತ್ತೆ ಅವಳಿಗೆ ಫಸ್ಟ್ ರಿಲ್ಯಾಕ್ಸ್ ಆಗು, ರಿಲ್ಯಾಕ್ಸ್ ಆಗಿ ನೋಡ್ಕೋ ಅಂತ ಮತ್ತೆಲ್ಲ ಗಮನಿಸ್ತಾನೆ. ಅವಳು ಹೇಳ್ತಾಳೆ, ನಿನಗೆ ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ಜಾಸ್ತಿ ಇಷ್ಟ, ಸೊ ಅದರಿಂದ ನೋಡ್ಕೋ, ಯಾವುದು ನಿನಗೆ ಇಷ್ಟವಾದ ವಸ್ತು ಆಗಿತ್ತೋ ಅದನ್ನು ನೆನೆಸ್ಪಿಸ್ಕೊಂಡ್ರೆ ಅದ್ರ ಹಿಂದಿಂದೆಲ್ಲ ನಿನಗೆ ಕನೆಕ್ಟ್ ಆಗುತ್ತೆ, ನೋಡು ಅಂತ. ವಸ್ತುಗಳನ್ನು ನೋಡು ಅಂತ, ಮೆಟೀರಿಯಲಿಸ್ಟಿಕ್ ಅಂತ ಹೇಳಲ್ಲ ಅವಳು. ಸುತ್ತಮುತ್ತ ಇರುವ ವಸ್ತುಗಳನ್ನು ನೋಡಿ ನಿನಗೆ ಪ್ರಿಯವಾದದ್ದು ಏನಿತ್ತು, ನೀನು ಯಾವುದರ ಜೊತೆಲಿ ಹೆಚ್ಚು ಸಮಯ ಕಳೆದೆ, ಅದನ್ನು ನೋಡಿದರೆ ನಿನಗೆ ಖುಷಿ ಆಯಿತು ಅಂದರೆ, ಓ ನಾನು ಎಷ್ಟಿದ್ರೂ ಬಿಸ್ನೆಸ್ ಮ್ಯಾನ್ ಅಲ್ವಾ, ನಾನು ಬಿಸ್ನೆಸ್ ಮ್ಯಾನ್ ಆದ್ದರಿಂದ ನನಗೆ ಪ್ರಿಯವಾದ ಶಿಪ್ ನಾನು ಯಾವಾಗ ತೊಗೊಂಡು ದೊಡ್ಡದು, ನನಗೆ ಆವಾಗಲೇ ಖುಷಿ ಆಯಿತು ಅಂತ. ಅವಳು ಹೇಳ್ತಾಳೆ, ಈ ಮನುಷ್ಯನಿಗೆ ಬರೀ ತನ್ನ ಬಿಸ್ನೆಸ್ಸು, ದುಡ್ಡು ಅದೊಂದೇ. ಒಂದು ಮೆಟಲ್ ಆಬ್ಜೆಕ್ಟ್, ಅದು ಏನು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿರ್ತಾನೆ, ಯಾರೋ ತಯಾರು ಮಾಡಿದ್ದು, ಅದರಲ್ಲಿ ಎಂಥ ಖುಷಿ ಇರುತ್ತೆ. ಅವ್ನು ಹೇಳ್ತಾನೆ, ನಿನ್ಗೇನು ಗೊತ್ತು, ನನಗೆ ಅದು ತೊಗೊಂಡಾಗ ಎಷ್ಟು ಖುಷಿಯಾಗಿತ್ತು ಗೊತ್ತಾ, ನಾನು ಅಂದ್ಕೊಂಡಿದ್ದು, ನಾನು ಅದು ನೋಡಿದ ತಕ್ಷಣ ನಾನು ಹೇಗೆಲ್ಲ ಮನಸ್ಸಿನಲ್ಲಿ ಪ್ಲ್ಯಾನ್ ಮಾಡಿದೆ ಅದೇ ಥರದ ಶಿಪ್ ಆಗಿತ್ತು, ನಂಗೆ ತುಂಬ ಖುಷಿಯಾಯಿತು ಅಂತ. ಅವಳು ಹೇಳ್ತಾಳೆ, ನೋಡ್ಕೊ, ನೀನು ಖುಷಿಯಾಗಿದೆಯಾ, ಶಿಪ್ ಅಂದ್ರೇ ಸಾಕು, ಆ ಹೆಸರು ತೊಗೊಂಡ್ರೆ ನಿನಗೆ ತುಂಬ ಖುಷಿಯಾಗುತ್ತೆ. ಖುಷಿ ಅಂದರೆ ಹೇಗೆ, ಆ ಹೆಸರು ತೊಗೊಂಡ್ರೆ ಸಾಕು, ಎಲ್ಲ ಹಾಗೆ ಒಂದು ತೂಫಾನ್ ಥರ ನಿನ್ನ ಮನಸ್ಸಿನಲ್ಲಿ ಆನಂದದ ಅಲೆಗಳು ಹುಟ್ಟಬೇಕು. ಆ ಥರ ಆಗ್ತಾ ಇದೆಯಾ ಅಂದರೆ, ಹಾಂ, ಅದ್ರ ಜೊತೆಲಿರುವ ಮೆಮೊರೀಸ್ ಎಲ್ಲ ಬ್ಯೂಟಿಫುಲ್ ಮೆಮೊರೀಸು. ನಾನು ಆ ಶಿಪ್ ತೊಗೊಂಡೆ, ಆ ಸಮಯದಲ್ಲಿ ನಾನು ಒಂದು ಹುಡುಗಿನ ತುಂಬ ಲವ್ ಮಾಡ್ತಾ ಇದ್ದೆ, ಅವಳನ್ನು ಕರ್ಕೊಂಡು ಆ ಶಿಪ್ಪಲ್ಲಿ ಹೋದೆ, ನಾವಿಬ್ಬರೇ ಇದ್ವಿ, ಅಷ್ಟು ದೊಡ್ಡ ಶಿಪ್ಪಲ್ಲಿ ನಾವಿಬ್ಬರೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ತಿಂದ್ವಿ, ಡಾನ್ಸ್ ಮಾಡಿದ್ವಿ, ಕುಡಿದ್ವಿ. ಎಷ್ಟೆಷ್ಟು ಕುಡ್ದೆ ಅಂತಂದರೆ ನಾನು ಯಾವತ್ತೂ ಕುಡ್ದಿದ್ದಿಲ್ಲ, ಅಷ್ಟೊಂದು ಕುಡಿದ್ಬಿಟ್ಟೆ. ಅವಳು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ಲು, ನಾನು ಹೇಳಿದ್ದೆಲ್ಲ ಮಾಡ್ತಾ ಇದ್ಲು, ಇಲ್ಲಿ ಕೂತ್ಕೊಂಡ್ರೆ ಕೂತ್ಕೊತಾ ಇದ್ಲು, ಕಿಸ್ ಮಾಡು ಅಂದರೆ ಕಿಸ್ ಮಾಡ್ತಾ ಇದ್ಲು, ಹಗ್ ಮಾಡು ಅಂದರೆ ಹಗ್ ಮಾಡ್ತಾ ಇದ್ಲು. ತುಂಬ ಚೆನ್ನಾಗಿತ್ತು. ಸಮುದ್ರದ ಸೀನ್ರಿ ಚೆನ್ನಾಗಿತ್ತು, ಆಕಾಶದ ಸೀನ್ರಿ ಚೆನ್ನಾಗಿತ್ತು, ಕ್ಲೈಮೇಟ್ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಅಂತ. ಅವಳು ಹೇಳ್ತಾಳೆ, ಹೌದಾ, ಮುಂದೋಗು, ಮತ್ತು ಆಮೇಲೆ ಏನಾಯಿತು, ಏಯ್ ನೀನು ಆಮೇಲೆದೆಲ್ಲ ಕೇಳಬಾರ್ದು ಅಂತಂತಾನೆ. ಆಮೇಲೆದೆಲ್ಲ ಕೇಳಬೇಡ, ನಾನು ಹೇಳ್ತಾ ಇರೋದು ಈ ಮೂಮೆಂಟು, ಆ ಮೂಮೆಂಟ್ ತುಂಬ ಚೆನ್ನಾಗಿತ್ತು. ಅವಳು ಹೇಳ್ತಾಳೆ, ಇಲ್ಲ, ಒಂದು ವಸ್ತುವಿಂದ ಆನಂದ ಅಂತಂದರೆ ಅದು ಪೂರ್ತಿ ಆನಂದಮಯವಾಗಿರಬೇಕು. ಆಮೇಲೆ ಏನಾಯ್ತು ಹೇಳೋ, ಕುಡಿದೆ, ತಿಂದೆ, ಆಮೇಲೆ ಅವ್ನು ಹೇಳ್ತಾನೆ, ಹೇಳಲ್ಲ ಹೋಗು ಅಂತ. ಅವಳು ಹೇಳ್ತಾಳೆ, ನಾನು ಹೇಳ್ತೀನಿ ಕೇಳು ಅಂತ. ಅವ್ನು ಹೇಳ್ತಾಳೆ, ನೋ 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 ಅದನ್ನೆಲ್ಲ ಮಾತಾಡೋಂಗಿಲ್ಲ ಅಂತ. ಅನಸ್ತಾಶಿಯಾ ಹೇಳ್ತಾಳೆ, ನೋಡು, ಅಲ್ಲಿಂದ ಲವ್ ಎನರ್ಜಿ ಬರ್ತಾ ಇಲ್ಲ, ಅದನ್ನು ನಿನಗೆ ತಿಳಿಸ್ತಾ ಇದ್ದೀನಿ.
ಏನಂದರೆ ನೀನು ಸಿಕ್ಕಾಪಟ್ಟೆ ಎಷ್ಟು ಕುಡ್ದೆ ಅಂತಂದರೆ ಅಲ್ಲೇ ವಾಂತಿ ಮಾಡಿಕೊಂಡು ಅಲ್ಲೇ ಬಿದ್ದೆ. ಆ ಸಮಯದಲ್ಲಿ ಅವಳು ನಿನ್ನನ್ನು ನೋಡ್ತಾ ಇದ್ದರೆ ಅವಳ ಮುಖದಲ್ಲಿ ಆದ ಬದಲಾವಣೆಗಳನ್ನು ನೀನು ನೋಡಿದೆ, ನಿನಗೆ ದುಃಖ ಆಯಿತು. ಅದೇನಿತ್ತು ಅಂದರೆ ಅವಳ ಕಣ್ಣಲ್ಲಿ ಒಂಥರ ಖುಷಿ, ಕುಡಿದು ಬಿದ್ದ ನೋಡಿ ಇವನು ಅಂತ, ಆಯಿತು ಪೀಡೆ ತೊಲಗಿತು ಅನ್ನೋ ಥರ. ಯಾಕೆ ಅಂದರೆ ಅವಳ ಮನಸ್ಸಿನಲ್ಲಿ ಇನ್ನೊಬ್ಬನಿದ್ದಾನೆ, ಅವಳು ಮತ್ತೊಬ್ಬನ್ನ ಲವ್ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸಲ್ಲಿ ಏನು ಅಂದರೆ ನನಗೆ ಈ ಶಿಪ್ಪಲ್ಲಿ ಅವನ ಜೊತೆ ಸಮಯ ಕಳೀಲಿಕ್ಕೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿತ್ತು, ನಾವಿಬ್ಬರು ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ, ಅವನು ಈ ಶಿಪ್ಪನ್ನು ಇವನು ಕೊಂಡ್ಕೊಳ್ದೆ ಅವನು ಪರ್ಚೇಸ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅವಳ ಭಾವನೆ ಆಗಿತ್ತು. ಅದು ನಿನಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟಿದ ತಕ್ಷಣ ಎಲ್ಲ ವಿಷಯ ತಿಳಿತು. ನೀನು 2 ದಿನ ಹಾಗೆ ಬಿದ್ದಿದ್ಯಾ, ಅಷ್ಟೊಂದು ಕುಡಿದ್ಬಿಟ್ಟಿದ್ದೆ ನೀನು. ಅವನು ಹೇಳ್ತಾನೆ ನಂಗೆ ನೆನಪಿಸ್ಬೇಡ, ಅವಳು ಹೇಳ್ತಾನೆ ಹಾಗೆ ನೋಡು, ಅದ್ರ ಜೊತೆಲಿ ನಿನಗೆ ಕಹಿ ನೆನಪುಗಳು ಇದೆ. ಸೊ ಅಲ್ಲಿ ಲವ್ ಎನರ್ಜಿ ಇಲ್ಲ. ಎಷ್ಟೇ ಆಗಲಿ ಯಾವಾಗಲೂ ನಾವು ಮೆಟೀರಿಯಲಿಸ್ಟಿಕ್ ವಿಷಯದಲ್ಲಿ ಲವ್ ಹುಡುಕಿದರೆ ಹೀಗೆ ಅದಕ್ಕೆ ಅಟ್ಯಾಚ್ಡ್ ಆಗಿ ಎಷ್ಟೋ ನೋವಿನ ಅಂಶಗಳು ಬಂದ್ಬಿಡುತ್ತೆ. ಅದಕ್ಕೆ ಪ್ರೀತಿ ನಮಗೆ ವಸ್ತುಗಳಿಂದ ಸಿಕ್ಕಲ್ಲ, ಯಾವುದೇ ವಸ್ತುವಿಂದ ನಮಗೆ ಲವ್ ಎನರ್ಜಿ ಸಿಗಲ್ಲ. ಅದು ಕೋಟಿ ರೂಪಾಯಿ ಬಾಳುವ ವಜ್ರವೇ ಆಗಿರಬಹುದು, ಇಲ್ಲ 10 ರೂಪಾಯಿದು ಒಂದು ಪೆನ್ನು ಆಗಿರ್ಬೋದು. ಚಿಕ್ಕ ಮಕ್ಕಳಿಗೆ ಒಂದು 10 ರೂಪಾಯಿದು ಪೆನ್ ಆದ್ರೂ ಅದನ್ನು ತುಂಬ ಜೋಪಾನವಾಗಿ ಇಟ್ಕೊಳ್ತಾರೆ. ನಾವು ಅಂದ್ಕೊಳ್ತೀವಿ ಲವ್ ಅಂತ. ಇಲ್ಲ, ಆ ಪೆನ್ ಕಳೆದು ಹೋಯಿತು ಅಂದರೆ ನೋವೇ. ಪೆನ್ನ ನೆನಪಿಸಿದಾಗೆಲ್ಲ ಚಿಕ್ಕವನಿದ್ದಾಗ ನನ್ನ ಹತ್ರನೂ ಒಂದು ಪೆನ್ ಇತ್ತು, ಅದು ಕಳೆದು ಹೋದಾಗ ನಾನು ಎಷ್ಟು ಹತ್ತಿದ್ದೆ, ಅದ್ರ ಜೊತೆಲಿ ಅದು ನೆನಪು ಬರುತ್ತೆ. ಖುಷಿ ಆಗಲ್ಲ. ಇತ್ತು ಅಂದರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ಬೇಕು. ಇಲ್ಲ, ಕಳೆದು ಹೋಯ್ತು, ಮುರಿದೋಯ್ತು, ಅದರಿಂದ ನನಗೆ ನೋವಾಯಿತು, ಪೆಟ್ಟಾಯಿತು, ಕಾರಿತ್ತು, ಆಕ್ಸಿಡೆಂಟ್ ಆಯಿತು, ಕಾರಿತ್ತು, ಕಳುವಾಯಿತು, ಕಾರಿತ್ತು, ಕಾರಣಕ್ಕೆ ಮಾರಿಬಿಟ್ಟೆ, ಅದ್ರ ಜೊತೆಲಿ ಮತ್ತೆ ಪೇನ್ಫುಲ್ ಮೆಮರೀಸ್ ಇದೆ. ಎಲ್ಲಿ ಯಾವುದರ ಜೊತೆಗೆ ಪೇನ್ ಇದೆಯೋ ಅದು ಲವ್ ಎನರ್ಜಿಯನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಹೇಳ್ತಾನೆ ಆಮೇಲೆ ಅವನಿಗೆ ತುಂಬ ದುಃಖ ಆಗುತ್ತೆ, ಹಾಗಿದ್ರೆ ನನ್ನ ಜೀವನದಲ್ಲಿ ಯಾವುದು ಸ್ವೀಟ್ ಮೆಮರೀಸೇ ಇಲ್ಲ, ಯಾವುದು ಲವ್ ಮೂವ್ಮೆಂಟ್ಸೇ ಇಲ್ಲ. ಆಗ ಅವಳು ಹೇಳ್ತಾಳೆ ನಾನು ಹೇಳ್ತೀನಿ, ನಿನಗೆ ನೆನಪಿಸ್ತೀನಿ ಅಂತ. ಅವನು ಹೇಳ್ತಾನೆ ನೀನು ಇಂಟರ್ಫಿಯರ್ ಮಾಡಬೇಡ, ನೀನು ಯಾವಾಗಲೂ ಹೀಗೆ ನನ್ನ ತಲೆ ಒಳಗಡೆ ಹೋಗ್ಬಿಟ್ಟು ನನ್ನನ್ನು ಒಂದು ಗೊಂಬೆ ಥರ ಆಟ ಆಡಿಸ್ತೀಯ ಅಂತ. ಇಲ್ಲ, ನಾನು ಟಿಪ್ ಕೊಡ್ತೀನಿ, ಈಗ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಯಾವ ವಸ್ತುನೂ ನಿನಗೆ ಖುಷಿ ಕೊಟ್ಟಿಲ್ವಾ? ನಿನ್ನ ಅಂಗಳದಲ್ಲಿದ್ದ ಚೆರಿ ಮರ ಏನಿತ್ತು ಅದು ಖುಷಿ ಕೊಡಲಿಲ್ವಾ ನಿನಗೆ ಅಂತ ಕೇಳ್ತಾಳೆ. ಚೆರಿ ಮರ ಚಿಕ್ಕ ಮಗು ಇದ್ದಾಗ ಅದು ನನಗೆ ಹೇಗೆ ಜೀವನ ಪರ್ಯಂತ ಖುಷಿ ಕೊಡ್ಲಿಕ್ಕೆ ಸಾಧ್ಯ? ಅವಳು ಹೇಳ್ತಾಳೆ ನೀನು ಯೋಚನೆ ಮಾಡು, ಇನ್ನು ಮುಂದಿನ ಕೆಲಸ ನಿಂದು ಅಂತ. ಅವನು ಯೋಚನೆ ಮಾಡ್ತಾನೆ, ಏನಿದೆ ಅದರಲ್ಲಿ, ಒಂದು ಮರ ಇತ್ತು, ಹೌದಿತ್ತು, ಅದರಲ್ಲಿ ಖುಷಿ ಪಡುವಂಥದ್ದು ನನಗೇನು ಕಂಡಿಲ್ವಲ್ಲ ಅಂತ. ಅವಳು ಹೇಳ್ತಾಳೆ ನಿಧಾನವಾಗಿ ಕೂತ್ಕೊಂಡು ಪೂರ್ತಿ ಮಾತನ್ನು ಒಂದು ಸರ್ತಿ ನೆನಪು ಮಾಡ್ಕೋ ಅಂತ. ಚೆರಿ ಮರದ ಬಗ್ಗೆ ಮಾತನಾಡುವಾಗ ಅವಳು ಅನಸ್ತಾಶಿಯಾ ಹೇಳ್ತಾಳೆ ನೀನು ಸಮಾಧಾನವಾಗಿ ಕೂತ್ಕೊಂಡು ಅದರ ಜೊತೆಲಿ ಕನೆಕ್ಟ್ ಆಗಿ ಅದರ ಜೊತೆಲಿರುವ ನಡೆದದ್ದೆಲ್ಲ ಘಟನೆಗಳನ್ನ ನೆನಪಿಸ್ಕೋ ಅಂತ. ಸೊ ಮುಂದಿನ ಎಪಿಸೋಡಲ್ಲಿ ನೋಡೋಣ ಫ್ರೆಂಡ್ಸ್, ವ್ಲಾದಿಮಿರ್ಗೆ ಮತ್ತು ಈ ಚೆರಿ ಮರಕ್ಕೆ ಇರುವ ಸಂಬಂಧವೇನು, ಹೇಗೆ ಅದು ಅವನ ಜೀವನದಲ್ಲಿ ಆನಂದ ತಂದಿತ್ತು ಅಂತ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಅನಸ್ತಾಶಿಯಾ ಜೊತೆಗೆ ನೀವು ಒಟ್ಟೊಟ್ಟಿಗೆ ಮುಂದಕ್ಕೆ ಸಾಗ್ತಾ ಇದ್ದೀರಾ. PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ಈ ಕಾರಣದಿಂದ, ಈ ಪ್ಲ್ಯಾಟ್ಫಾರ್ಮ್ ಕಾರಣದಿಂದ ನಾವು ಇಂಥ ಒಳ್ಳೆಯ ಪುಸ್ತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಯುವ ಭಾಗ್ಯ ನಮಗೆ ಸಿಕ್ಕಿದೆ. ಇದು ಯಾವಾಗ ಅನುವಾದ ಆಗಿ ಮಾರ್ಕೆಟಲ್ಲಿ ಬರುತ್ತೋ ನಮಗೆ ಗೊತ್ತಿಲ್ಲ, ಬಟ್ ಕೇಳುವ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದ್ರಿಂದ ಯೂನಿವರ್ಸಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆಯೇ PMC ಕನ್ನಡ ಚಾನಲ್ಗೆ ವಿಶೇಷವಾದ ಧನ್ಯವಾದಗಳು. ಸೊ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ನಿಲ್ಲಿಸೋಣ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.